ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಸದಾ ಒಂದಿಲ್ಲೊಂದು ಹೇಳಿಕೆಗಳ ಮುಖಾಂತರ ಸುದ್ದಿಯಲ್ಲಿರುವಂತಹ ನಟ ಚೇತನ್ ಮತ್ತೊಂದು ವಿವಾದವನ್ನು ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ನಟ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಕೊಟ್ಟಂತಹ 2.5 ಎಕರೆ ಭೂಮಿಯ ಈ ಜಾಗವನ್ನು ಕೊಟ್ಟಿದ್ದನ್ನು ಪ್ರಶ್ನೆ ಮಾಡಿರುವಂತಹ ಚೇತನ್ ಸದ್ಯ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ರಾಜ್ಕುಮಾರ್ ಅಂತ ಹೇಳಿದರೆ ಕೇವಲ ನಟ ಮಾತ್ರವಲ್ಲ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಕನ್ನಡದ ಅನೇಕ ಚಳುವಳಿಗಳಲ್ಲಿ ಹೋರಾಟ ಮಾಡಿ ಕನ್ನಡದ ಅಸ್ಮಿತೆಯನ್ನು ಸಿನಿಮಾದ ಮುಖಾಂತರ, ಹೋರಾಟದ ಮುಖಾಂತರ ಕನ್ನಡಕ್ಕೆ ಕೊಟ್ಟಂತಹ ಮೇರು ವ್ಯಕ್ತಿತ್ವ ರಾಜ್ಕುಮಾರ್ ಅವರದ್ದು. ಅವರು ಮೃತಪಟ್ಟಾಗ ಸರ್ಕಾರ ಅವರಿಗೆ 2.5 ಎಕರೆ ಜಾಗವನ್ನು ಅವರ ಸ್ಮಾರಕ ನಿರ್ಮಾಣಕ್ಕೆ ಕೊಟ್ಟಿತ್ತು. ಆದರೆ ನಟ ಚೇತನ್ ಅವರ ಹುಟ್ಟುಹಬ್ಬದ ದಿನವೇ, ಅವರ ಜನ್ಮದಿನದ ದಿನವೇ ಒಂದು ಪೋಸ್ಟನ್ನು ಮಾಡಿ 21ನೇ ಶತಮಾನದಲ್ಲಿ ಭೂಮಿಗಾಗಿ ಹೋರಾಟ ಮಾಡುವಂತಹ ಪರಿಸ್ಥಿತಿ ಇದೆ, ಹೀಗಾಗಿ ಅವತ್ತು ಅವರಿಗೆ ಜಮೀನು ಹೇಗೆ ಕೊಡಲಾಯಿತು, ಸಾರ್ವಜನಿಕ ಆಸ್ತಿ ಇತ್ಯಾದಿ ಬಗ್ಗೆ ಅವರು ಪ್ರಶ್ನೆ ಮಾಡಿದ್ರು. ಇದು ಸಾಮಾಜಿಕ ಜಾಲತಾಣ ಸೇರಿದಂತೆ ಎಲ್ಲರಿಗೂ ಕೂಡ ಕೆಂಗಣ್ಣಿಗೆ ಗುರಿಯಾಯಿತು. ನಿನ್ನೆ ಕ್ಷಮೆ ಕೇಳಿದ್ರು. ಒನ್ಸ್ ಅಗೇನ್ ಇವತ್ತು ಅವರು ನಮ್ಮ ಮಾತಿಗೆ ನಾನು ಬದ್ಧ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಇವತ್ತಿನ ವಿಶೇಷ ಚೇತನ್ ವಿವಾದ. ನೀವೇನಂತೀರಾ? ಮತ್ತೆ ವಿವಾದದಲ್ಲಿ ಸಿಕ್ಕಾಕೊಂಡಿದ್ದಾರೆ ನಟ ಚೇತನ್. ಅನೇಕ ಹೇಳಿಕೆಗಳನ್ನು ಈ ಹಿಂದೆ ಕೊಟ್ಟಿದ್ರು. ಬ್ರಾಹ್ಮಣ್ಯ, ಹಿಂದೂ ಧರ್ಮದ ಬಗ್ಗೆ ಅವರು ಮಾತನಾಡಿದ್ರು. ಬೇರೆ ಬೇರೆ ವಿಚಾರಗಳಲ್ಲಿ ಮಾತನಾಡಿ ಕೆಂಗಣ್ಣಿಗೆ ಗುರಿಯಾಗಿದ್ದಂತಹ, ವಿವಾದದ ಕೇಂದ್ರ ಬಿಂದು ಆಗಿದ್ದಂಥ ನಟ ಚೇತನ್ ಇದೀಗ ರಾಜ್ಕುಮಾರ್ ಸಮಾಧಿ ಸ್ಥಳದ ವಿಚಾರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸಮಾಧಿ ಸ್ಥಳಕ್ಕೆ ಸರ್ಕಾರ ಜಾಗ ಕೊಟ್ಟಿದ್ದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರು. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ರು ನಟ ಚೇತನ್. ಇದೀಗ ಡಾಕ್ಟರ್ ರಾಜ್ ಅಭಿಮಾನಿಗಳು ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾನು ನನ್ನ ಮಾತಿನ ಮೇಲೆ ಇವತ್ತು ಕೂಡ ನಿಲ್ತೇನೆ ಅಂತ ಒನ್ಸ್ ಅಗೇನ್ ಇವತ್ತು ಟ್ವೀಟ್ ಮುಖಾಂತರ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಿನ್ನೆ ಕ್ಷಮೆ ಕೇಳಿದ್ರು. ನನ್ನ ಈ ಬರಹದಿಂದ, ನನ್ನ ಈ ಪೋಸ್ಟ್ನಿಂದ ಯಾರಿಗಾದರೂ ನೋವಾಗಿದ್ದರೆ ಅವರನ್ನು ನೋಯಿಸುವಂತಹ ಮನೋಸ್ಥಿತಿ ನನ್ನದಾಗಿರಲಿಲ್ಲ, ನೋವಾಗಿದ್ದರೆ ಕ್ಷಮೆ ಕೇಳ್ತೀನಿ ಅಂತ ಇದೇ ಚೇತನ್ ಹೇಳಿದ್ರು. ಆದರೆ ಇವತ್ತು ಮತ್ತೊಮ್ಮೆ ಉಲ್ಟಾ ಹೊಡೆದಿರುವಂತಹ ಚೇತನ್, ನನ್ನ ಹೇಳಿಕೆಗೆ ನಾನು ಬದ್ಧ, ನನ್ನ ಮಾತಿಗೆ ಇವತ್ತು ಕೂಡ ನಾನು ನಿಲ್ತೀನಿ ಅಂತ ಹೇಳಿದ್ದಾರೆ. ಮಾತನಾಡಿದ್ದಾರೆ ಚೇತನ್. ಏನು ಹೇಳಿದ್ರು ಒಂದ್ಸರಿ ನೋಡೋಣ. ಅಷ್ಟು ಅದ್ಭುತವಾಗಿ ಮುಂದಿನ ದಿನಗಳಲ್ಲಿ ಮುಖಾಂತರ ವಿಚಾರ ತಗೊಂಡು ಹೆಂಗೆ ಮುಂದಿನ ಕ್ರಮ ತಗೋಬೇಕು ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡ್ತೀವಿ. ನಮಗೆ ಕಾನೂನು ಬಗ್ಗೆ ಭಾಳ ಗೌರವ ಇದೆ. ಕಾನೂನನ್ನು ಅಡಿಯಲ್ಲೇ ನಾವು ಕೆಲಸ ಮಾಡ್ತೀವಿ. ಯಾವುದು ಮನೆ ಮುಂದೆ ಬಂದುಬಿಟ್ಟು ಜಗಳ ಕಾಯಿ, ಅವ್ರ ಜೂರತ್ ತೋರಿಸಿ, ಅವ್ರ ದಬ್ಬಾಳಿಕೆ ಮಾಡಿ, ಹೆದರಿಸಿ ಬೆದರಿಸಿ ನಾವು ಜೀವ ಬೆದರಿಕೆ ಕೊಡೋರಲ್ಲ. ನಿಮ್ಮ ವಿಚಾರ ಅಷ್ಟು ಅದ್ಭುತವಾಗಿದ್ದರೆ ನೀವು ಜನ ಮುಂದೆ ಇಡಿ, ಜನ ತೀರ್ಮಾನ ಮಾಡಲಿ. ನೀವು ಯಾವಾಗ ನಿಮ್ಮ ವಿಚಾರಗಳಲ್ಲಿ ನಿಮಗೆ ಗಟ್ಟಿತನ ಇಲ್ವೋ, ಯಾವಾಗ ನಿಮ್ಮ ವಿಚಾರ ಅಷ್ಟು ಅತ್ಯುತ್ತಮ ಇಲ್ಲ ಅಂತ ನಿಮಗೆ ಗೊತ್ತಿರುತ್ತೋ, ನೀವು ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಸೊ ಆ ದಿಕ್ಕನ್ನ ನಾವು ಮಾಡೋಕ್ಕೆ ಹೋಗಲ್ಲ. ನಮ್ಮ ವಿಚಾರ ಸ್ಪಷ್ಟವಾಗಿದೆ. ನಾವು ಒಂದು ರೀತಿ ನಮ್ಮ ವಿಚಾರ ನಾವು ಗಟ್ಟಿಯಾಗಿ ಜನರ ಮುಂದೆ ಇಡ್ತೀವಿ. ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ಇದೆ, ಕಾನೂನು ಮೇಲೆ ನಂಬಿಕೆ ಇದೆ. ಆ ದಾರಿನಲ್ಲೇ ನಾವು ಮುಂದೆ. ನಿನ್ನೆ ಯಾಕೆ ಸರ್ ಕ್ಷಮೆ ಕೇಳಿದ್ರಿ? ಈಗ ಅವ್ರನ್ನೇ ದಬ್ಬಾಳಿಕೆ ಮಾಡಿದ್ರು, ಅವಾಚ್ಯ ಶಬ್ದ ಬಳಸೋರು, ನಿಮ್ಮ ಮುಂದೆನೇ ಎಲ್ಲವೂ ನಡೀತು, ಅಲ್ಲೇ ಯಾಕೆ ಕ್ಷಮೆ ಕೇಳಿದ್ರಿ ಹಾಗಾದ್ರೆ ನೀವು ಅಂತ ಹೇಳಿ? ನೋಡಿ, ಯಾರಿಗಾರು ನೋವಾಗಿದೆ ನನ್ನ ಟ್ವೀಟ್ನಲ್ಲಿ. ಆ ಟ್ವೀಟ್ ನನ್ನ ಯಾರಿಗೂ ನೋವು ಮಾಡೋ ಉದ್ದೇಶ ಇರಲಿಲ್ಲ. ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದೆ. ಆದರೆ ನಾನು ಆ ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು ಸುಳ್ಳಾಗಲ್ಲ. ನಾನು ಹೇಳಿದ್ರಲ್ಲಿ ಸತ್ಯ ಇದೆ. ಈಗಲೂ ಕೂಡ ನಾನು ಹೇಳಿದ ಟ್ವೀಟ್ಗೆ ನಾನು ನಿಂತಿದ್ದೀನಿ. ಆದರೆ ನಾನು ನಿನ್ನೆ ಹೇಳಿದ ಥರ ಯಾರಿಗಾದ್ರು ನೋವಾಗಿದ್ದರೆ ಅದು ನನ್ನ ಉದ್ದೇಶ ಅಲ್ಲ. ಬಟ್ ಇವಾಗಲೂ ಹೇಳ್ತೀನಿ, ನಾನು ಇವತ್ತು ನಿನ್ನೆನೂ ಪೋಸ್ಟ್ ಹಾಕಿದ್ದೀನಿ, ಇವತ್ತು ಹಾಕಿದ್ದೀನಿ. ಅಣ್ಣವರು ಅವ್ರು ಬದುಕಿದ್ದಾಗಲೂ ಕೂಡ ಯಾರಾದರೂ ನಿಮಗೆ 2.5 ಎಕರೆ ಸ್ಮಾರಕ ಕೊಡ್ತೀವಿ ಅಂದರೆ ಅವ್ರು ಎಂಥ ದೊಡ್ಡತನದ ಮನುಷ್ಯ ಅಂದರೆ ನನಗೆ ಬೇಡವೇ ಬೇಡ ಅಂತ ಹೇಳಿರೋ ಮನುಷ್ಯ ಅಂತ ಹೇಳ್ತಾ ಇದ್ರು ಅನ್ನೋ ನಂಬಿಕೆ. ಗೊತ್ತಾ, ಈಗ ಅವ್ರ ಮಕ್ಕಳಿಗೂ ಅವ್ರ ಫ್ಯಾಮಿಲಿಗೂ 2.5 ಎಕರೆ ಜಮೀನು ದೊಡ್ಡದೇ ಅಲ್ಲ ಸರ್. ಆ್ಯಂಡ್ ಅವ್ರ ಅಭಿಮಾನಿಗಳು ಏನು ಹೇಳ್ತಿದ್ದಾರೆ ಅಂದರೆ, ಅಣ್ಣವ್ರಿಗೋಸ್ಕರ 2.5 ಅಲ್ಲ 20 ಎಕರೆ ಜಮೀನು ತೆಗೆದು ನಾವು ಹಾಕೋಷ್ಟು ನಮಗೆ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಅಂದರೆ ಇಲ್ಲಿ ನಿಮ್ಮ ಬರವಣಿಗೆ 100 ಅಲ್ಲ 200% ಜನ ಹೇಳ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ, ನೀವು ಪ್ರಚಾರಕ್ಕೋಸ್ಕರನೇ ಮಾಡಿದ್ದು, ಇದು ನಿಮ್ಮ ಎಲ್ಲೋ ಕಳೆದು
ಹೋಗಿದ್ರು, ಈ ಮೂಲಕ ಮತ್ತೆ ಬರೋಣ ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಅಂತಾನೆ ಹೇಳ್ತಾ ಇರೋದು. ನೋಡಿ, ಇದು ಪ್ರಚಾರಕ್ಕೋಸ್ಕರ ಅಲ್ವೇ ಅಲ್ಲ, ಇದು ವಿಚಾರಕ್ಕೋಸ್ಕರ. ನಾವು ಅಣ್ಣವ್ರ ಕುಟುಂಬದ ಬಗ್ಗೆ, ಅವರ ಬಗ್ಗೆ ನಮಗೇನು ತಕರಾರಿಲ್ಲ, ಅವರ ಅಭಿಮಾನಿ ಬಳಗದವ್ರ ಬಗ್ಗೆ ತಕರಾರಿಲ್ಲ. ಸರ್ಕಾರದ ಯೋಜನೆಗಳಲ್ಲಿ ಕೆಲವರಿಗೆ ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟು ಒಂದು ವ್ಯಕ್ತಿ ಕೊಟ್ಟಿದ ಮೇಲೆ ಬೇರೆ ಇನ್ನೆಲ್ಲರ ಕೊಡುಗೆಯನ್ನು ಕೊಟ್ಟಿಲ್ಲ ಅಂದಮೇಲೆ ಮತ್ತು ಚಿತ್ರರಂಗದಲ್ಲಿ ಬೇರೆ ಬೇರೆ ಸಮಸ್ಯೆಗಳಾಗತ್ತೆ. ಅದರಿಂದ ಸಮಸ್ಯೆಗಳು ಹೆಚ್ಚು ಉಂಟಾಗತ್ತೆ ಹೊರತು ಇರೋ ಸಮಸ್ಯೆಗಳಿಗೆ ಪರಿಹಾರ ಕೊಡಲ್ಲ. ಮುಂದಿನ ದಿನಗಳಲ್ಲಿ ಹೆಂಗೆ ನಾವೆಲ್ಲರೂ ಜೊತೆಗೆ ಸೇರಿ ನಾವೊಂದು ಕಾನೂನು ಸಲಹೆಗಾರರ ಮುಖಾಂತರ, ನಮ್ಮ ಹೋರಾಟಗಾರರ ಮುಖಾಂತರ ನಾವೆಲ್ಲರೂ ಜೊತೆಗೆ ಒಂದು ವಿಚಾರ ತೊಗೊಂಡು ಹೆಂಗೆ ಮುಂದಿನ ಕ್ರಮ ತಗೋಬೇಕು ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡ್ತೀವಿ. ನಮಗೆ ಕಾನೂನು ಬಗ್ಗೆ ಭಾಳ ಗೌರವ ಇದೆ. ಕಾನೂನನ್ನು ಅಡಿಯಲ್ಲೇ ನಾವು ಕೆಲಸ ಮಾಡ್ತೀವಿ. ಯಾರ್ದು ಮನೆ ಮುಂದೆ ಬಂದುಬಿಟ್ಟು ಜಗಳ ಕಾಯಿ, ಅವ್ರ ಜೂರತ್ ತೋರಿಸಿ, ಅವ್ರ ದಬ್ಬಾಳಿಕೆ ಮಾಡಿ, ಹೆದರಿಸಿ ಬೆದರಿಸಿ ನಾವು ಜೀವ ಬೆದರಿಕೆ ಕೊಡೋರಲ್ಲ. ನಿಮ್ಮ ವಿಚಾರ ಅಷ್ಟು ಅದ್ಭುತವಾಗಿದ್ದರೆ ನೀವು ಜನ ಮುಂದೆ ಇಡಿ, ಜನ ತೀರ್ಮಾನ ಮಾಡಲಿ. ನೀವು ಯಾವಾಗ ನಿಮ್ಮ ವಿಚಾರಗಳಲ್ಲಿ ನಿಮಗೆ ಗಟ್ಟಿತನ ಇಲ್ವೋ, ಯಾವಾಗ ನಿಮ್ಮ ವಿಚಾರ ಅಷ್ಟು ಅತ್ಯುತ್ತಮ ಇಲ್ಲ ಅಂತ ನಿಮಗೆ ಗೊತ್ತಿರುತ್ತೋ, ನೀವು ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಸೊ ಆ ದಿಕ್ಕನ್ನ ನಾವು ಮಾಡೋಕ್ಕೆ ಹೋಗಲ್ಲ. ನಮ್ಮ ವಿಚಾರ ಸ್ಪಷ್ಟವಾಗಿದೆ. ನಾವು ಒಂದು ರೀತಿ ನಮ್ಮ ವಿಚಾರ ನಾವು ಗಟ್ಟಿಯಾಗಿ ಜನರ ಮುಂದೆ ಇಡ್ತೀವಿ. ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ಇದೆ, ಕಾನೂನು ಮೇಲೆ ನಂಬಿಕೆ ಇದೆ. ಆ ದಾರಿನಲ್ಲೇ ನಾವು ಮುಂದೆ. ಮತ್ತೆ ನಿನ್ನೆ ಯಾಕೆ ಸರ್ ಕ್ಷಮೆ ಕೇಳಿದ್ರಿ? ಈಗ ಅವ್ರನ್ನೇ ದಬ್ಬಾಳಿಕೆ ಮಾಡಿದ್ರು, ಅವಾಚ್ಯ ಶಬ್ದ ಬಳಸೋರು, ನಿಮ್ಮ ಮುಂದೆನೇ ಎಲ್ಲವೂ ನಡೀತು, ಅಲ್ಲೇ ಯಾಕೆ ಕ್ಷಮೆ ಕೇಳಿದ್ರಿ ಹಾಗಾದ್ರೆ ನೀವು ಅಂತ ಹೇಳಿ? ನೋಡಿ, ಯಾರಿಗಾರು ನೋವಾಗಿದೆ ನನ್ನ ಟ್ವೀಟ್ನಲ್ಲಿ, ಆ ಟ್ವೀಟ್ ನನ್ನ ಯಾರಿಗೂ ನೋವು ಮಾಡೋ ಉದ್ದೇಶ ಇರಲಿಲ್ಲ. ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದೆ. ಆದರೆ ನಾನು ಆ ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು ಸುಳ್ಳಾಗಲ್ಲ. ಇದು ನಟ ಚೇತನ್ ಅವರ ಮಾತು. ಅವರು ಹಾಕಿದ್ದಂತಹ ಒಂದು ಟ್ವೀಟು, ನಾವು ರಾಜ್ಕುಮಾರ್ ಅವರನ್ನು ಒಬ್ಬ ಮಹಾನ್ ಕಲಾವಿದರಾಗಿ ಗೌರವಿಸ್ತೀವಿ, ಆದರೆ ಬೆಂಗಳೂರು ನಗರ ಮಧ್ಯದಲ್ಲಿ 2006ರಲ್ಲಿ ಒಬ್ಬ ನಟನ ಸಮಾಧಿ ಕಾಂಪ್ಲೆಕ್ಸ್ಗಾಗಿ 2.5 ಎಕರೆ ಭೂಮಿಯನ್ನು ನೀಡೋದು ತಿಳುವಳಿಕೆಯ ನಿರ್ಧಾರವಾಗಿತ್ತೆ ಅನ್ನೋದನ್ನು ಪ್ರಶ್ನಿಸಬೇಕಾಗಿದೆ ಅಂತ. 21ನೇ ಶತಮಾನದ ಭಾರತದಲ್ಲಿ ಪ್ರಮುಖ ಹೋರಾಟವೇ ಭೂಮಿಯಾಗಿದೆ. ಸರ್ಕಾರವು ಅದನ್ನು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಹಾಗೂ ಸಾರ್ವಜನಿಕ ಉಪಯೋಗಕ್ಕೆ ತಕ್ಕಂತೆ ಹಂಚಬೇಕು, ಮತಗಳ ಲಾಭದ ಅವಕಾಶವಾದಿ ಉದ್ದೇಶದಿಂದ ಅಲ್ಲ ಅಂತ ಅವರು ಟ್ವೀಟ್ ಮಾಡಿದರು. ಇದು ಆಕ್ರೋಶಕ್ಕೆ ಕಾರಣ ಆಯಿತು. ಒನ್ಸ್ ಅಗೇನ್ ನಿನ್ನೆ ಕ್ಷಮೆ ಕೇಳಿದ್ರು. ಇವತ್ತು ಅವರು ಒಂದು ಪೋಸ್ಟ್ ಹಾಕಿದ್ದಾರೆ. ಅಣ್ಣಾ ಅವರಿಗೆ ಕೇಂದ್ರ ಸರ್ಕಾರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೊಟ್ಟಾಗ ರಾಜ್ಯ ಸರ್ಕಾರ ಅಣ್ಣಾ ಅವರಿಗೆ ನಿವೇಶನವನ್ನು ಕೊಟ್ಟಿತ್ತು. ಆದರೆ ಈ ಸಂಬಂಧ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಸರ್ಕಾರದಿಂದ ಪತ್ರ ಬಂದಿತ್ತು. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ವಿನಂತಿಯ ಮೇರೆಗೆ ಸರ್ಕಾರದಿಂದ ಸೈಟ್ ನೀಡುತ್ತಿದ್ದೇವೆ ಎಂಬ ಬರಹ ಕಂಡು ಡಾಕ್ಟರ್ ರಾಜ್ಕುಮಾರ್ ಅವರು ನನಗೆ ಸರ್ಕಾರದಿಂದ ಸೈಟ್ ಬೇಡ ಅಂತ ನಿರಾಕರಿಸಿದ್ರು. ಇರುವಷ್ಟು ದಿನ ಸ್ವಾಭಿಮಾನದಿಂದ ದುಡಿದು ಸ್ವಾಭಿಮಾನದಿಂದ ಬದುಕಿದವರು ಡಾಕ್ಟರ್ ರಾಜ್ಕುಮಾರ್ ಅಂತ. ಮತ್ತೊಂದು ವಿಚಾರ ಅಂದರೆ 1995ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಜೊತೆಗೆ ಬಂದ 1 ಲಕ್ಷ ಹಣವನ್ನು ಅವರು ಕನ್ನಡ ಸಾಹಿತ್ಯ ಪರಿಷತ್ಗೆ ದಾನವಾಗಿ ರಾಜ್ಕುಮಾರ್ ಅವರು ಕೊಟ್ಟಿದ್ರು ಅಂತ ಚೇತನ್ ಅವರು ಹೇಳ್ತಾ ಇರೋದು. ಅಂದರೆ ಇಷ್ಟೆಲ್ಲವೂ ಕೂಡ ಸರ್ಕಾರದಿಂದ ಬಂದಾಗಲೂ ಕೂಡ ಅದನ್ನು ಅವರು ನಿರಾಕರಿಸಿದ್ರು. ಆದರೆ ಈ ಭೂಮಿಯನ್ನು ಸರ್ಕಾರ ಮತಗಳ ಕಾರಣಕ್ಕಾಗಿ, ಅಂದರೆ ವೋಟ್ ಬ್ಯಾಂಕ್ಗಳ ಕಾರಣಕ್ಕಾಗಿ ಕೊಟ್ಟುಬಿಟ್ಟಿದೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಕನ್ನಡಕ್ಕಾಗಿ ಈ ಪರಿಪ್ರಮಾಣದಲ್ಲಿ ಕೊಡುಗೆ ಕೊಟ್ಟು ಗೋಕಾಕ್ ಚಳುವಳಿಯಂತಹ ದೊಡ್ಡ ಮಟ್ಟದ ಚಳುವಳಿಗಳನ್ನು ಮಾಡುವ ಮುಖಾಂತರ ಕನ್ನಡಿಗರನ್ನು ಒಗ್ಗೂಡಿಸಿ ಕನ್ನಡಕ್ಕಾಗಿ ಹೋರಾಡಿದಂಥ ಒಬ್ಬ ಮೇರು ನಟನಿಗೆ 2.5 ಎಕರೆ ಭೂಮಿಯನ್ನು ಕೊಟ್ಟರೆ ಅವರ ಸ್ಮಾರಕಕ್ಕಾಗಿ ಅವರ ಕುಟುಂಬದವರು ಕೇಳದೇ ಇದ್ದಾಗಲೂ ಕೂಡ ಗೌರವದ ಪ್ರತೀಕವಾಗಿ ಅದನ್ನು ಕೊಟ್ಟಾಗಲೂ ಕೂಡ ಅದನ್ನು ಇವ್ರು ಯಾಕೆ ಪ್ರಶ್ನೆ ಮಾಡ್ತಾರೆ? ಇವರು ಪ್ರಶ್ನೆ ಮಾಡೋದಕ್ಕೆ ಯಾರು ಅನ್ನೋದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಇದೇ ಕಾರಣಕ್ಕಾಗಿ ನಿನ್ನೆ ಸಾರಾ ಗೋವಿಂದ್ ಅವರಾಗಿರ್ಬೋದು, ಅನೇಕ ಜನ ಕನ್ನಡ ಪರ ಹೋರಾಟಗಾರರೆಲ್ಲರೂ ಕೂಡ ಅವರನ್ನು ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡಿದರು. ಒಬ್ಬ ಮೇರು ನಟನ ವ್ಯಕ್ತಿತ್ವಕ್ಕೆ ಅಥವಾ ಮೇರು ನಟನಿಗೆ ಮಾಡ್ತಾ ಇರುವಂಥ ಅವಮಾನ ಮಾತ್ರವಲ್ಲ, ಇಡೀ ಕನ್ನಡಿಗರಿಗೆ ಮಾಡ್ತಾ ಇರುವಂಥ ಅವಮಾನ ಎನ್ನುವಂಥ ಮಾತುಗಳನ್ನು ಅವ್ರು ಹೇಳ್ತಾ ಹೋದರು. ಯಾಕಂದರೆ ಒಂದು ಸ್ಮಾರಕ ಆಗಿರ್ಬೋದು, ಒಬ್ಬ ವ್ಯಕ್ತಿಯ ಪುತ್ಥಳಿ ಆಗಿರ್ಬೋದು, ಒಬ್ಬ ವ್ಯಕ್ತಿಯ ಬಗ್ಗೆ ನಿರ್ಮಿಸಲಾದಂತಹ ಕೆಲವೊಂದಿಷ್ಟು ಮ್ಯೂಸಿಯಂಗಳಾಗಿರ್ಬೋದು, ಎಲ್ಲವೂ ಕೂಡ ಮುಂದಿನ ತಲೆಮಾರಿಗೆ ಅದು ಪರಿಚಯ ಆಗಬೇಕು ಅನ್ನುವ ಕಾರಣಕ್ಕಾಗಿ ಸಂಸ್ಕೃತಿ ಮತ್ತು ಭಾವನಾತ್ಮಕ ವಿಚಾರಗಳಲ್ಲಿ ಅದರಲ್ಲಿ ಇರುತ್ತೆ. ಆ ವ್ಯಕ್ತಿ ನಡೆದು ಬಂದಿರುವಂತಹ ದಾರಿ, ಆ ವ್ಯಕ್ತಿ ಸಾಗುವಂತಹ ಪಯಣ, ಆ ವ್ಯಕ್ತಿ ಸಾಧಿಸಿದಂತಹ ಸಾಧನೆ ಎಲ್ಲವನ್ನೂ ಕೂಡ ಒಬ್ಬ ವ್ಯಕ್ತಿಗೆ ಮುಂದಿನ ತಲೆಮಾರಿಗೆ ತಿಳಿಸಿಕೊಡುವಂತಹ ಪ್ರಯತ್ನದ ಭಾಗವಾಗಿಯೇ ಸ್ಮಾರಕಗಳ ನಿರ್ಮಾಣ ಆಗಿರುತ್ತೆ, ಪುತ್ಥಳಿಗಳ ನಿರ್ಮಾಣ ಆಗಿರುತ್ತೆ, ಮ್ಯೂಸಿಯಂಗಳ ನಿರ್ಮಾಣ ಆಗಿರುತ್ತೆ. ಅವುಗಳನ್ನು ನೋಡಿ ಮುಂದೆ ಕನ್ನಡಕ್ಕೆ ಈ ಥರನಾದಂಥ ಕೊಡುಗೆಗಳನ್ನು ನಾವು ಕೊಡಬೇಕು ಎನ್ನುವಂಥ ಸಂದೇಶವನ್ನು ಕೊಡುವ ಕಾರಣಕ್ಕಾಗಿಯೇ ಇಂತಹ ಪ್ರಯತ್ನಗಳನ್ನು ಮಾಡಲಾಗಿರುತ್ತೆ. ಆದರೆ ಇವೆಲ್ಲದರ ನಡುವೆ ಮತ್ತೊಂದು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಚೇತನ್ ಮಾಡಿರುವಂತಹ ಈ ಟ್ವೀಟು ಅಥವಾ ಪೋಸ್ಟ್ಗಳು, ಮಾತನಾಡಿರುವಂಥ ಮಾತುಗಳು
ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನವೇ ಈ ರೀತಿಯಾಗಿ ನಕಾರಾತ್ಮಕವಾಗಿ ಯಾಕೆ ಮಾತನಾಡಿದರು ಎನ್ನುವಂತಹ ಪ್ರಶ್ನೆಗಳು ಕೂಡ ಶುರುವಾಗಿವೆ. ಅವರ ಬಗ್ಗೆ ಮಾತನಾಡೋದಕ್ಕೆ ಅನೇಕ ಸಕಾರಾತ್ಮಕ ವಿಚಾರಗಳಿದೆ. ಅವರು ಹೋರಾಡಿದಂತಹ ಹೋರಾಟಗಳು, ಅವರು ಕನ್ನಡಕ್ಕೆ ಕೊಟ್ಟಂತಹ ಸಿನಿಮಾಗಳು, ಅವರು ಬಾಚಿದಂತಹ ಪ್ರಶಸ್ತಿಗಳು, ಆ ವ್ಯಕ್ತಿ ಮೇರು ನಟನಾಗಿ ಬೆಳೆದಿದ್ದು ಹೇಗೆ, ರಂಗಭೂಮಿ ಕಲಾವಿದರಾಗಿ ಬಂದು ಅದ್ಭುತ ನಟನೆ ಮಾಡೋ ಮುಖಾಂತರ ಕನ್ನಡಿಗರ ಮನೆ ಮಾತಾಗಿದ್ರಲ್ಲ. 2006ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ವಿಧಿವಶರಾದಾಗ ಯಾವ ಪರಿಪ್ರಮಾಣದಲ್ಲಿ ಜನ ಸೇರಿದ್ರು, ಆ ಜನ ಅಭಿಮಾನವೇ, ಆ ಅಭಿಮಾನಿಗಳ ಸೇರಿದ್ದರ ದೃಶ್ಯವೇ ಒಟ್ಟಾರೆ ರಾಜ್ಕುಮಾರ್ ಅವರ ಮೇಲೆ ಕನ್ನಡಿಗರು ಇಟ್ಟಿದ್ದಂತಹ ಪ್ರೀತಿ, ಕನ್ನಡಿಗರು ತೋರಿಸ್ತಾ ಇದ್ದಂತಹ ಆ ವಾತ್ಸಲ್ಯ ಎಲ್ಲವೂ ಕೂಡ ತೋರಿಸ್ತಾ ಇತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಇಲ್ಲಿನ ಜನ ನಿಂತಿದ್ದಾರೆ. ಅವರು ಕಷ್ಟದಲ್ಲಿದ್ದಂತಹ ಸಮಯದಲ್ಲಿ, ಎಲ್ಲ ಸಮಯದಲ್ಲೂ ಕೂಡ ಅಂತಹ ಮೇರು ನಟನಿಗೆ ಒಂದು ಜಾಗವನ್ನು ಕೊಟ್ಟಂತಹ ಸಮಯದಲ್ಲಿ ಯಾಕೆ ಚೇತನ್ ಅವರು ಈ ರೀತಿಯಾಗಿ ಮಾತನಾಡ್ತಾರೆ ಎನ್ನುವಂತಹ ಚರ್ಚೆಗಳು ಸದ್ಯಕ್ಕೆ ಆಗ್ತಾ ಇರೋದು. ಇದರ ಜೊತೆಗೆ ಪ್ರಮುಖವಾಗಿ ಅವರು ಹೇಳ್ತಾ ಇರೋದು ಭೂಮಿಯ ವಿಚಾರ. 21ನೇ ಶತಮಾನದಲ್ಲಿ ಭೂಮಿಯ ಹಕ್ಕಿಗಾಗಿ ಹೋರಾಟ ನಡೀತಾ ಇದೆ. ಅಂದರೆ ಅವರು ಹೇಳ್ತಾ ಇರುವಂತಹ ಟೆಕ್ನಿಕಲ್ ಪಾಯಿಂಟ್ ರಿಯಲ್ ಎಸ್ಟೇಟ್ ಬಗ್ಗೆ, ಅಂದರೆ ಭೂಮಿ ಅನ್ನುವಂಥದ್ದೇನಿದೆ ಆ ವಿಚಾರ, ಭೂಮಿಯ ಆ ಟೆಕ್ನಿಕಲ್ ಪಾಯಿಂಟಿಗೂ ಮತ್ತು ಭಾವನಾತ್ಮಕ ವಿಚಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದನ್ನು ನಾವು ಮೇಲ್ನೋಟಕ್ಕೆ ಗಮನಿಸಬೇಕು. ಈಗ ಭೂಮಿಯ ಅಲಭ್ಯತೆ ಕಡಿಮೆ ಇದೆ, ಭೂಮಿಯ ಪ್ರಮಾಣ ಕಡಿಮೆ ಇದೆ ಅನ್ನೋ ಕಾರಣಕ್ಕಾಗಿ ಈ ದೇಶದಲ್ಲಿ ಅನೇಕ ಐತಿಹಾಸಿಕ ಸ್ಮಾರಕಗಳು, ಅನೇಕ ಐತಿಹಾಸಿಕ ಜಾಗಗಳನ್ನು ನಿರ್ಮಿಸಲಾಗಿದೆ ಅಲ್ಲ, ಅವುಗಳನ್ನು ಬಿಟ್ಬಿಡೋಕ್ಕಾಗತ್ತಾ? ಭೂಮಿ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅನೇಕ ಮಹಾನ್ ಚೇತನ ಪುತ್ಥಳಿಗಳನ್ನು ನಿರ್ಮಾಣ ಮಾಡಲಾಗಿದೆ ಅಲ್ಲ, ಅವುಗಳನ್ನು ಬಿಟ್ಬಿಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಯಾಕಂದರೆ ಇತಿಹಾಸವನ್ನು ಅರಿಯದೇ ಇರುವವನು ಇತಿಹಾಸವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ವತಃ ಅಂಬೇಡ್ಕರ್ ಅವರು ಹೇಳಿರೋದು. ಯಾವ ಚೇತನ್ ನಾನು ಅಂಬೇಡ್ಕರ್ ವಾದಿ ಅಂತ ಹೇಳ್ಕೊಳ್ತಾರೋ ಅದೇ ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು. ದ ಪರ್ಸನ್ ಹೂ ಡಸಂಟ್ ನೋ ದ ಹಿಸ್ಟ್ರಿ, ಹಿ ಡಸಂಟ್ ಕ್ರಿಯೇಟ್ ದ ಹಿಸ್ಟ್ರಿ ಅಂತ ಹೇಳ್ತಾರೆ ಅವರು. ಆದರೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ದೇಶದಲ್ಲಿರುವಂಥ ಮೇರು ವ್ಯಕ್ತಿತ್ವ, ನಮ್ಮ ರಾಜ್ಯದಲ್ಲಿರುವಂಥ ಮೇರು ವ್ಯಕ್ತಿತ್ವಗಳು, ಇವರ ಹೋರಾಟಗಳು, ಇವರ ವ್ಯಕ್ತಿತ್ವಗಳು ನಮಗೆ ಪರಿಚಯ ಆಗಬೇಕಲ್ಲ, ಅಂದಾಗ ಮಾತ್ರ ಅದ್ಭುತವಾದದ್ದನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂತ. ಈ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಈ ವಿಚಾರದ ಬಗ್ಗೆ ನಿಮ್ಮ ಚಿಂತನೆಗಳನ್ನು ಕೂಡ ಹಂಚ್ಕೊಳ್ಬೋದು. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ನೀವು ಕೂಡ ಕರೆ ಮಾಡಿ ಮಾತನಾಡಿ. ಗಂಗಾಧರ್ ಅಂತ ಒಬ್ಬ ಕಾಲರ್ ಇದ್ದಾರೆ. ಸರ್ ನಮಸ್ಕಾರ. ಕಲೆಕ್ಷನ್ ಕೊಡ್ತಾರೆ ಇವಾಗ. ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ಗಂಗಾಧರ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ಗಂಗಾಧರ್ ಅವರು, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ಕೇಳಿಸ್ತಾ ಇದೆ ಸರ್. ಹಾ, ನಮಸ್ಕಾರ. ಚೇತನ್ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನು ಗಮನಿಸಿದ್ರಾ? ಹೌದು ಸರ್, ಹೇಳಿಕೆ ಕೊಟ್ಟಿದ್ದು ಗಮನಿಸಿದ್ದು ನಾವು ಫೋನ್ ಮಾಡಿದ್ವಿ. ಅದು ತಪ್ಪು ಸರ್, ಅವರು ಮಾಡಿರೋ ಭಾರಿ ತಪ್ಪು. ಡಾಕ್ಟರ್ ರಾಜ್ಕುಮಾರ್ ಅವರು ಅಂದ್ರೆ ಇಡೀ ಕರ್ನಾಟಕನೇ ಅವ್ರದ್ದು ಸರ್, ಸಮಾಧಿ ಜಾಗ ಅಲ್ಲ ಸರ್, ಇಡೀ ಕರ್ನಾಟಕನೇ ಅವ್ರದ್ದು ಸರ್. ನಾವು ಜಾಗ ಸುಮ್ಮನೆ ಒಂದು ಇಷ್ಟು ಕೊಟ್ಟಿದ್ದೀವಿ ಅಷ್ಟೇ. ಹಾ, ಹೇಳಿ ಮಾತನಾಡಿ. ಗೌರ್ಮೆಂಟ್ ಸರ್ಕಾರಿ ಜಾಗ ಅಂದ್ರೆ ಜನಗಳ ಜಾಗ. ಅವ್ರು ಭಿಕ್ಷೆ ಬೇಡಿ ತಗೊಂಡಿಲ್ಲ ಸರ್. HD ಕುಮಾರಸ್ವಾಮಿ ಅವ್ರಿಗೆ ಕೇಳಿದಕ್ಕೆ ಅವತ್ತು ದಿವಸ ಅವ್ರ ಪುನೀತ್ ನಿಂತ ಹೆಜ್ಜೆಯಲ್ಲಿ ಬೇಡ ಅಂದ್ಬಿಟ್ಟು HD ಕುಮಾರಸ್ವಾಮಿ ಅವರು ನಿಂತ ಹೆಜ್ಜೆಯಲ್ಲಿ ಸಮಾಧಿಗೆ ಬರ್ಕೊಟ್ರು ಸರ್. ಯಾರನ್ನು ಭಿಕ್ಷೆ ಬೇಡಿ ನಾವು ತಗೊಂಡಿಲ್ಲ ಸರ್. ಅವ್ರದ್ದು ಅದು ಗೊತ್ತಿಲ್ಲ ಪಾಪ ಚೇತನ್ ಅವ್ರಿಗೆ, ಅದು ಗೊತ್ತಿಲ್ಲ ಅನ್ಸುತ್ತೆ. ಬಟ್ ಅವ್ರು ಚೇತನ್ ಅವ್ರು ಹೇಳ್ತಿದ್ದಾರೆ ಅವರ ಟ್ವೀಟ್ ನಲ್ಲಿ ಆಲೋಚನೆ ಮಾಡಬೇಕಾಗಿತ್ತು ಆ ಸಮಯದಲ್ಲಿ ಅಂತ. ಆ ಸಮಯದಲ್ಲಿ ಆಲೋಚನೆ ಮಾಡಕ್ ಆತಿತ್ತ ಸರ್? ಅವ್ರ ಮಾಮೂಲಿ ಮನುಷ್ಯ ಅಲ್ಲ ಸರ್, ದೇವ್ರು ಸರ್, ಕರ್ನಾಟಕಕ್ಕೆ ದೇವ್ರು ಸರ್ ಅವರು. ಹೌದು, ಕರ್ನಾಟಕ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಅದೇ ಕರ್ನಾಟಕ. ಪ್ರತಿಯೊಂದು ಜಾಗನೂ ಅವ್ರದೇ. ಅವ್ರಿಗೇನ್ ಗತಿ ಇಲ್ದೆ ಕೇಳಿಲ್ಲ, ಅವ್ರು ಕೇಳಲಿಲ್ಲ, ಅವ್ರು ಮಾಡ್ಲೂ ಇಲ್ಲ. HD ಸರ್ಕಾರದಿಂದ ಮನಸ್ಫೂರ್ತಿಯಾಗಿ ಕೊಟ್ಟಿರೋದು. ಆ ಟೈಮಲ್ಲಿ ನಾವು ಯೋಚನೆ ಮಾಡ್ಲೇಬಾರ್ದಾಗಿತ್ತು. ರಾಜ್ಕುಮಾರ್ ಅಂದ್ರೆ ಯಾರು ಸರ್? ದೇವರು ಸರ್. ಬಟ್ ಅವರು ಸಾರ್ವಜನಿಕ ಉದ್ದೇಶಕ್ಕಾಗಿ ಬಳಕೆ ಆಗಬೇಕಾಗಿತ್ತು, ಮತಗಳ ಲಾಭದ ಅವಕಾಶವಾದಿ ಉದ್ದೇಶದಿಂದಲ್ಲ ಅಂತ ಹೇಳ್ತಾರಲ್ಲ. ನೋಡಿ ಸರ್, ಚೇತನ್ ಅವ್ರ ಜಾಗ ಇದ್ರೆ ಮಾಡ್ಲಿ ಬಿಡಿ ಸರ್, ಅಂತೀವಾ? ಚೇತನ್ ಅವ್ರ
ಕೊಡ್ಲಿ ತಗೊಳ್ಳಿ ಸರ್ ಸಾರ್ವಜನಿಕರಿಗೆ, ಅದೇನ್ ಮಾಡ್ಬೇಕು ಅಂತಾರ ಮಾಡ್ಲಿ ಬಿಡಿ ಸರ್, ಅಲ್ವಾ? ನಿಮ್ಗೆ ಅದೇ ಸಾರ್ವಜನಿಕರವಾಗಿ ನಿಮ್ಗೆ ಉದ್ದೇಶ ಒಳ್ಳೇದ್ ಮಾಡ್ಬೇಕು ಅನ್ನೋದಿದ್ರೆ ನಿಮ್ ಜಾಗ ಇದ್ರೆ ಕೊಡ್ರಿ, ಸ್ವಂತ ಜಾಗ ಕೊಟ್ಟು ಮಾತನಾಡಿ ಅಂತ. ಮಾಡಿಸ್ರಿ, ನಿಮ್ಗೆ ಹೆಸರು ಬರುತ್ತೆ ತಾನವಾಗ. ಕನ್ನಡ ಚಲನಚಿತ್ರ ರಂಗದ ದೊರೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್. ಹೌದು ಹೌದು. ನಮ್ಮಪ್ಪ ಅವ್ರ ಅಮ್ಮ ಆಗ್ಲಿ, ನಮ್ಮಮ್ಮ ಅವ್ರ ಅಮ್ಮ ಆಗ್ಲಿ, ಅವ್ರು ನೋಡ್ಕೊಂಡು ಅವ್ರ ಚಲನಚಿತ್ರಗಳು ನೋಡಿ ಬೆಳೆದಿರೋರು. ರಾಜ್ಕುಮಾರ್ ಅವ್ರು ಅಂದ್ರೆ ನಮ್ಮ ಅಜ್ಜಿ ಅವರೆಲ್ಲ ದೇವ್ರು ಅನ್ನೋರು ಸರ್ ಅವಾಗ. ಕರೆಕ್ಟ್ ಕರೆಕ್ಟ್. ದೇವ್ರು ಅನ್ನೋರು. ರಾಜ್ಕುಮಾರ್ ಫಿಲಂ ಪಿಕ್ಚರ್ ಬಂದ್ರೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋರು ಸರ್ ಥಿಯೇಟರ್ಗಳಿಗೆ. ಹೌದು. ನಾವ್ ರಾಜ್ಕುಮಾರ್ ನಮ್ಮ ಅಜ್ಜಿ ಅವರಿಂದಾನೇ ನಾವು ಕಲ್ತ್ಕೊಂಡಿದೀವಿ ಎಷ್ಟೋ ವಿಷಯಗಳು. ಒಂದೊಂದು ಚಿತ್ರನೂ ಒಂದೊಂದು ಗ್ರಂಥ ಇದ್ದಂಗೆ. ನಾವು ಗೌರವ ಕೊಡ್ಬೇಕಾದ್ರೆ ಕರ್ನಾಟಕದ ಪುಣ್ಯ ಸರ್. ಎಸ್ ಸರ್. ಅಂತ ಭೂಮಿಯಲ್ಲಿ ನಾವು ಇದ್ದೀವಿ. ನಾವು ಚಿಕ್ಕ ಹುಡುಗರಿಂದ ನಾವು ರಾಜ್ಕುಮಾರ್ ಅವ್ರ ಫಿಲಮ್ ನೋಡ್ಕೊಂಡ್ ಬಂದಿದ್ದೀವಿ ಸರ್. ಜಾಗ ಹೇಳ್ತಲ್ಲ ಸರ್, ಕರ್ನಾಟಕನೇ ಅವ್ರದ್ದು ಸರ್. ಇದು ಕರ್ನಾಟಕದಲ್ಲಿ ಜಾಗ ಅವ್ರು ಕೊಡ್ತೀರೇನು, ಎಷ್ಟೋ ಜನಕ್ಕೂ ಹೀರೋ ಕೊಡ್ತೀನಿ ಅಂತ ಮುಂದೆ ಬಂದಿದ್ರು. ಅವ್ರೇನ್ ಗತಿ ಕಟ್ಟಿಲ್ಲ ಸರ್. ಪುನೀತ್ ಫಾರಂ ಅಲ್ಲಿ ಮಾಡ್ತೀನಿ ಅಂದಿದ್ರು. ಪಾರ್ವತಮ್ಮ ರಾಜ್ಕುಮಾರ್ ಹಂಗೆ ಕೇಳಿದ್ರು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವ್ರನ್ನ. ಇವರು ಪುನೀತ್ ಲೋಹಿತ್ ಫಾರಂ ಅಂತ ಮೈಸೂರು ರೋಡಲ್ಲಿ ಇದೆ, ಅಲ್ಲಿ ಮಾಡ್ಬೇಕು ಅಂತ ಇದ್ದಿದ್ದು. ಅವರು HD ಕುಮಾರಸ್ವಾಮಿ ಅವರು ಅವೆಲ್ಲ ಯಾಕೆ, ಇದು ಸಾರ್ವಜನಿಕವಾಗಿ ಇದು ಎಲ್ಲಾರು ಬಂದು ಹೋಗ್ಬೇಕು, ಇದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು, ಅವರು ಈ ನಾಡಿನ ದೊರೆ ಅರ್ಥ ಆಯ್ತಾ. ಇಡೀ ಭಾರತ ಚಿತ್ರರಂಗದಲ್ಲಿ ಕರ್ನಾಟಕದ ರಾಜ್ಕುಮಾರ್ ಅಂದ್ರೆ ಎಲ್ಲಾ ಸ್ಟೇಟ್ ಅಲ್ಲೂ ಎಲ್ಲಾ ಕಲಾವಿದರು ಕೈ ಮುಗಿತಾರೆ ಸರ್. ಎಸ್ ಸರ್. ಅಂದ್ರೆ ನೀವು ಖಂಡಿಸ್ತೀರಿ ಈಗ ಚೇತನ್ ಅವರ ಹೇಳಿಕೆಯನ್ನ? ಅಂತ ಗೌರವ ಕೊಡದೇ ಇರೋ ನಮ್ಮ ಕರ್ನಾಟಕದ ಹಾಗೆ ಕರ್ನಾಟಕದಲ್ಲಿ ಒಟ್ಟಿ ನಮ್ಮ ಮರ್ಯಾದಿನ ಸರ್. ಎಸ್ ಸರ್. ಎಸ್ ಸರ್. ನಾ 53 ವರ್ಷ ಸರ್ ನನಗೆ. ನಾನು ಫಸ್ಟ್ ರಾಜ್ಕುಮಾರ್ ಫಿಲಂ ನೋಡಿದ್ ವಸಂತ ಗೀತೆಯಿಂದ ದಾರಿ ತಪ್ಪಿದ ಮಗದಿಂದ ನಾನು ಸಾಗಾ ಥಿಯೇಟರ್ ಇಂದ ನೋಡ್ಕೊಂಡ್ ಬಂದಿದ್ದೀನಿ ಸರ್. ಅವಾಗಿಂದ ಅಂತ ಅದ್ಭುತ ಸಿನಿಮಾಗಳನ್ನ ಕೊಟ್ಟಂತಹ ನಟನಿಗೆ 2.5 ಎಕರೆ ಜಮೀನು ಕೊಟ್ಟಿದ್ದು ಗೌರವ ಅಂತ ಹೇಳ್ತೀರಿ ನೀವು? ಹೌದು ಸರ್, ಇಡೀ ಕರ್ನಾಟಕನೇ ಅವ್ರದ್ದು ಸರ್. ಎಸ್ ಸರ್. ಇಡೀ ಕರ್ನಾಟಕನೇ ಅವ್ರದ್ದು ಸರ್. ಎಸ್ ಸರ್. ಥ್ಯಾಂಕ್ ಯು. 2.5 ಎಕರೆ ಅಲ್ಲ ಸರ್, ಇಡೀ ಕರ್ನಾಟಕನೇ ಅವ್ರದ್ದು. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಅವರೇ. ಹಂಸಲೇಖ ಅವ್ರು ಹೇಳಿದ್ರು ಸರ್, ಹಂಸಲೇಖ ಅವ್ರನ್ನ ಮಾತಾಡೋರೆ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಅವರೇ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ರೂಪಾ ಅನ್ನೋರು ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ರೂಪಾ ಅವರೇ. ಚೇತನ್ ಅವರ ಹೇಳಿಕೆ, ರಾಜ್ಕುಮಾರ್ ಅವರ ಸಮಾಧಿಗೆ 2.5 ಎಕರೆ ಜಮೀನು ಕೊಟ್ಟಿದ್ದು ಸಾರ್ವಜನಿಕವಾಗಿ ಹಂಚಿಕೆ ಆಗ್ಬೇಕಾಗಿತ್ತು ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಅವರು. ಖಂಡಿಸ್ತೀವಿ ಸರ್ ಅದನ್ನ. ಯಾಕಂದ್ರೆ ಅವರು ದೇವತಾ ಮನುಷ್ಯ ಸರ್. ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟಿಲ್ಲ ಹೇಳಿ ಅವರು. ಅವರಂತ ದೇವತಾ ಮನುಷ್ಯರಿಂದ ಹುಟ್ಟಿಲ್ಲ, ಮುಂದೆ ಹುಟ್ಟೋದಿಲ್ಲ. ನಮ್ಗೆ ಅದ್ರಿಂದ ಅವ್ರಿಗೆ ಕೊಟ್ಟಿರೋದು 100% ಕರೆಕ್ಟ್ ಆಗಿದೆ. ನಮ್ಗೆ ಅವ್ರ ಮೇಲೆ ಇರೋ ಗೌರವ ಇವ್ರು ಎಷ್ಟೇ ರಾಜಕೀಯ ಮಾಡಿದ್ರು ನಮ್ಗೆ ಕಡಿಮೆ ಆಗೋದಿಲ್ಲ. ಅಣ್ಣವರ ಅಂದ್ರೆ ಅಣ್ಣವರು, ಅಣ್ಣವ್ರ ಕುಟುಂಬ ಅಂದ್ರೆ ಅಣ್ಣವ್ರ ಕುಟುಂಬ. ಬಟ್ ಚೇತನ್ ಅವ್ರು ಹೇಳ್ತಾರೆ ಸ್ವತಃ ರಾಜ್ಕುಮಾರ್ ಅವರೇ ಬದುಕಿದ್ರೆ ಇದನ್ನ ನಿರಾಕರಿಸ್ಬಿಡ್ತಿದ್ರು ಅಂತಾರ ಅವರು. ಅವ್ರು ನಿರಾಕರಿಸಿದ್ರು, ಆದ್ರೆ ನಮ್ಮ ರಾಜ್ಯಕ್ಕೆ ಬೇಕಲ್ಲ, ಅದ್ರಿಂದ ಅವ್ರು ಕೊಟ್ಟಿರೋದು ಕರೆಕ್ಟ್ ಆಗೇ ಇದೆ. ಅದರಿಂದ ನಮ್ಗೆ ಇನ್ನೂ ಗೌರವನೇ ಹೆಚ್ಚು ಹೊರತು ಅದರಿಂದ ಏನ್ ಕಡಿಮೆ ಇಲ್ಲ. ಅದು ಪುಣ್ಯ ಭೂಮಿ. ಹೌದು. ನಾವು ಕರ್ನಾಟಕದಲ್ಲಿ ಅಂತ ಮಹಾನ್ ಭಾವರು ಇದ್ದಾಗ ನಾವ್ ಇದ್ದೀವಿ ಅನ್ನೋದೇ ಒಂದು ಹೆಮ್ಮೆ. ಅಣ್ಣವರು ಅಂದ್ರೆ ಇವರೆಲ್ಲ ಯಾರು ಸರ್ ಮಾತಾಡೋದಕ್ಕೆ? ಅವರು ಅಣ್ಣವ್ರ ಮೇಲಿರೋ ಗೌರವ ಯಾವತ್ತೂ ಕಮ್ಮಿ ಆಗೋದಿಲ್ಲ. ಬಟ್ ಚೇತನ್ ಅವರು ಪದೇ ಪದೇ ಈ ರೀತಿಯಾಗಿ ಯಾಕೆ ಹೇಳಿಕೆ ಕೊಡ್ತಾರೆ? ಅದು ಸಿನಿಮಾಗಳ ವಿಚಾರದಲ್ಲಿ, ಧಾರ್ಮಿಕ ವಿಚಾರಗಳಲ್ಲಿ ಯಾವ ಕಾರಣಕ್ಕಾಗಿ? ಪ್ರಚಾರದ ತೆವಲು ಅಂತ ಅನ್ಸುತ್ತಾ ನಿಮ್ಗೆ? ಪ್ರಚಾರದ ತೆವಲೆ ಈಗ ಹೇಳ್ತಾರೆ. ಮತ್ತೆ ವಿಷ್ಣುವರ್ಧನ್ ಹೇಳಿದ್ದಾರೆ ಮಧ್ಯಕ್ಕೆ ಇವ್ರ ಫ್ಯಾಮಿಲಿ ಅವರೇ ಮಾಡೋದು ಅಂತ. ಅಂತವ್ರು ಯಾರಾದ್ರೂ ಹೇಳ್ಕೊಟ್ಟಿವ್ರಿಗೆ ಮಾಡ್ತಿರ್ತಾರೆ ಅಷ್ಟೇ. ಅವ್ರಿಗೆ ಎಷ್ಟು ಜನ ಏನೇ ಮಸಿ ಬೆಳೆದ್ರು ಅವ್ರಿಗೆ ಏನು ಮಾಡಕ್ಕಾಗಲ್ಲ ಸರ್. ಓಕೆ. ಅಣ್ಣವರು ಅಂದ್ರೆ ಅಣ್ಣವರು, ಅಣ್ಣವ್ರ ಕುಟುಂಬ ಅಂದ್ರೆ ಅಣ್ಣವ್ರ ಕುಟುಂಬ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಶ್ರೀನಿವಾಸನ್ ಅವರು ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ಕರೆ
ಕಡಿತ ಆಗಿದೆ. ಮಾತನಾಡ್ತಾ ಇದ್ದೀವಿ, ನೀವು ಕೂಡ ಕರೆ ಮಾಡಿ ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಚಿಂತನೆಗಳನ್ನು ಕೂಡ ಹಂಚಿಕೊಳ್ಳಬಹುದು. ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ, ಈಗ ಚೇತನ್ ಅವರ ಆಲೋಚನೆಯ ಲಹರಿ, ಅವರು ಪ್ರತಿಪಾದಿಸುವಂಥ ಸಿದ್ಧಾಂತ, ಅವರು ಮಾಡುವಂಥ ಆಲೋಚನೆಗಳವೆಲ್ಲವೂ ಇದ್ದಿದ್ದರೆ ಸ್ವತಃ ರಾಜ್ಕುಮಾರ್ ಅವರು ಮಾಡಿದಂಥ ಭಕ್ತ ಕುಂಬಾರ ಆಗಿರ್ಬೋದು, ಬೇರೆ ಬೇರೆ ಧಾರ್ಮಿಕ ಚಿತ್ರಗಳನ್ನು ಮಾಡಿದ್ರಲ್ಲ, ಅವುಗಳನ್ನು ಎಲ್ಲಿ ಪ್ರಶ್ನೆ ಮಾಡಿಬಿಡ್ತಿದ್ರು ಚೇತನ್ ಅವರು ಅಂತ. ಅಂಥದ್ದೊಂದು ಚರ್ಚೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇದೆ. ಯಾಕಂದರೆ ಈ ವ್ಯಕ್ತಿ ಆಲೋಚನೆ ಮಾಡುವಂತಹ ರೀತಿ ಅದು, ಈ ವ್ಯಕ್ತಿಯ ಆಲೋಚನೆಯ ಲಹರಿ ಆ ರೀತಿಯಾಗಿದೆ. ಹೀಗಾಗಿ ಅಂಥದ್ದು ಚರ್ಚೆ ಕೂಡ ಆಗ್ತಾ ಇದೆ. ಹೀಗಾಗಿ ಚೇತನ್ ಅವರ ಈ ಹೇಳಿಕೆಗೆ ವ್ಯಾಪಕವಾದಂತಹ ಖಂಡನೆ ವ್ಯಕ್ತವಾಗ್ತಾ ಇದೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಈ ಅಸ್ಮಿತೆಗೆ ಧಕ್ಕೆ ಬಂದ್ಬಿಡುತ್ತೆ. ಹೆಂಗೆ ಅಸ್ಮಿತೆಗೆ ಧಕ್ಕೆ ಬರುತ್ತೆ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಾಗ ಅಂತ ಹೇಳಿದರೆ, ಅವರು ನಟನೆಯ ವಿಚಾರದಲ್ಲಿ, ಭಾಷೆಯ ವಿಚಾರದಲ್ಲಿ, ಜಲದ ವಿಚಾರದಲ್ಲಿ, ನಾಡಿನ ಹೋರಾಟಗಳಲ್ಲಿ ಭಾಗವಹಿಸಿದಂಥ ವ್ಯಕ್ತಿ. ಆ ವ್ಯಕ್ತಿಯ ಬಗ್ಗೆ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಾಗ ನೀವು ಅಸ್ಮಿತೆಯನ್ನು ಪ್ರಶ್ನೆ ಮಾಡೋದಕ್ಕೆ ಹೋಗ್ತೀರಿ ಅಂತ, ಅಸ್ಮಿತೆಯನ್ನು ಪ್ರಶ್ನೆ ಮಾಡೋ ಪ್ರಯತ್ನವನ್ನು ಮಾಡ್ತೀರಿ ನೀವು. ಅದು ಆಗಬಾರ್ದು ಅನ್ನೋದು ಒಂದು ಕಳಕಳಿ. ಎರಡನೆಯದ್ದು, ಉದ್ದೇಶಪೂರ್ವಕವಾಗಿ ಜನ್ಮದಿನದಿಂದನೇ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಸೆಕೆಂಡ್ ಒನ್ ಬಂದ್ಬಿಡುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಲೋಕೇಶನ್ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಲೋಕೇಶ್ ಅವರೇ. ನಮಸ್ತೆ. ನಮಸ್ತೆ. ನಟ ಚೇತನ್ ಅವರ ಈ ವಿವಾದ ಒಂದಲ್ಲ ವಿವಾದ, ಇದು ಅವರು ಸದಾ ಸುದ್ದಿಯಲ್ಲಿರುವಂಥ ವ್ಯಕ್ತಿ. ಹೌದು. ಯಾವ ಕಾರಣಕ್ಕಾಗಿ ಈ ರೀತಿಯಾದಂಥ ಮಾತುಗಳ ಮುಖಾಂತರ? ಅದೆಲ್ಲ ಪಬ್ಲಿಸಿಟಿ ಬೇಕು ಅಂತ ಅನಿಸ್ತದೆ. ನಾನು ಒಂದು ಫಿಲಮ್ ಎಲ್ಲ ನೋಡಿದ್ದೀನಿ. ಇವೆಲ್ಲ ಸರಿ ಇಲ್ಲ ಸರ್, ಟ್ವೀಟ್ ಮಾಡಿರೋದೆಲ್ಲ. ಈಗ ಯಾಕೆ ಮಾಡಿದಾನೆ ಅಂತ ನೀವ್ ಹೇಳ್ತೀರಾ? ಪಬ್ಲಿಕ್ಗೆ ಹಂಚ್ಬೇಕಾಗಿತ್ತು ಅಂತ ಹೇಳ್ತಿದ್ದಾನೆ ಅವನು. ರಾಜ್ಕುಮಾರ್ ಪಬ್ಲಿಕ್ ಪ್ರಾಪರ್ಟಿ ಅಲ್ವಾ? ಹೌದು. ಪಬ್ಲಿಕ್ ಪ್ರಾಪರ್ಟಿ ಅಂತಂದ್ರೆ ಈಗ ಅವ್ರಿಗೆ ಸತ್ತಂತ ಟೈಮಲ್ಲಿ ಕೊಟ್ಟಿರೋ ಜಾಗ ಪಬ್ಲಿಕ್ ಬಂದು ಅಲ್ಲಿ ಅವ್ರು ಮಾಡತಕ್ಕಂತ ಕಾರ್ಯ ಸಾಧನೆಗಳನ್ನ ಅಲ್ಲೆಲ್ಲ ಹಾಕಿರ್ತಾರೆ, ಡಿಸ್ಪ್ಲೇ ಮಾಡಿರ್ತಾರೆ. ಹೌದು. ನೋಡ್ಬೇಕು, ಜನ ಕಲಿಬೇಕು. ರಾಜ್ಕುಮಾರ್ ಮಾಡಿರೋದು 1, 2, 100 ಮಾಡಿದ್ದಾರೆ ಸಾಧನೆಗಳು. ಅಂತವಕ್ಕೆ ನಾವು ಸಪೋರ್ಟ್ ಮಾಡ್ಬೇಕು. ಕುಮಾರಣ್ಣವ್ರ ಅವತ್ತು ಆ ಕಾಲದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಗ್ರೇಟ್ ಅದು. ಹೌದು. ಕುಮಾರಣ್ಣ ಒಂಥರ ಹೆಣ್ತನ ಮನಸ್ಸು ಸತ್ತಂತ ಟೈಮಲ್ಲಿ ಕೊಡ್ಬೇಕಾಗಿತ್ತು, ಕೊಟ್ಟಿದ್ದಾರೆ. ಅದೇನ್ 2.5 ಎಕರೆ ದೊಡ್ಡ ವಿಚಾರನಾ? 100 ಎಕರೆ ಲೂಟಿ ಮಾಡ್ತಿದ್ದಾರೆ ರಾಜ್ಯದವರು. ರಾಜ್ಕುಮಾರ್ ಕೊಟ್ಟಿರೋದು ಪಾಪ ದೊಡ್ಡ ವಿಷಯ. ಇದು ಸಣ್ಣದು 2.5 ಎಕರೆ ಸಣ್ಣ ವಿಚಾರ ಇದು. ಅಂತದ್ನ ಬರ್ತ್ಡೇ ದಿವಸ ದೊಡ್ಡ ವಿಷಯ ಮಾಡಿ ನೆಗೆಟಿವ್ ಎನರ್ಜಿ ಪಾಸ್ ಮಾಡ್ತಾನ ಜನಗಳಿಗೆ. ಇವನು ಎಂತ ನನ್ ಮಗ ಇರ್ಬೇಕು ಹೇಳಿ. ಓಕೆ. ಇಂಥವ್ರಿಗೆ ಏನ್ ಮಾಡೋದು? ಈಗ ಅವನು ಯಾರೋ ಸಾರ ಗೋವಿಂದ ಯಾರೋ ಬೈದ ಅನ್ಬಿಟ್ಟು ಗೂಂಡ ಅಂತ ಹೇಳ್ತಾನೆ. ಏನಾರ ಅವ್ನಿಗೆ ವಯಸ್ಸಿದ್ರೆ ದುಃಖ ಅಂತ ಓದ್ಬಿಡ್ತಿದ್ದ. ಅವ್ನ ವಯಸ್ಸು ಹೋಗೋದೆ ಪಾಪ ಮಾತಾಡ್ತಾ ಇದ್ದಾನೆ. ಪಿಪಿ ನಗೆ ಪಾಪ. ನೋಡೋಣ ಏನಾಗುತ್ತೆ. ನನ್ಗನ್ಸೋದು ವಯಸ್ಸಿದ್ರೆ ದುಃಖ ಅಂತ ಓದ್ಬಿಡ್ತಿದ್ದ ಅವನಿಗೆ. ಇದೆಲ್ಲ ಮಾತಾಡಬಾರ್ದು ಸರ್. ಸುಮ್ನೆ ಯಾವ್ದೋ ವಿಚಾರಕ್ಕೆ, ಏನೋ ವಿಚಾರಕ್ಕೆ ಯಾವ್ದೋ ವಿಚಾರ ಬೇಕಾದಷ್ಟಿದೆ ಸರ್ ಮಾತಾಡಕ್ಕೆ. ಸರ್, ಮಾತನಾಡೋದಕ್ಕೆ ವಿಚಾರಗಳು ಬೇರೆ ಬೇರೆ ಸಮಸ್ಯೆಗಳಿದೆ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತನಾಡೋದು ಭಾರಿ ಇದೆ. ನೀವ ಹೇಳ್ತಾ ಇದ್ರಿ, ಅನೇಕ ಜನ ರಾಜಕಾರಣಿಗಳು ಬೇರೆ ಬೇರೆ ಕಡೆಗಳಲ್ಲಿ ಭೂಮಿಗಳನ್ನು ಲೂಟಿ ಹೊಡೆದ್ಬಿಟ್ಟಿದ್ದಾರೆ. 1000 ಎಕರೆ ಭೂಮಿ ಲೂಟಿ ಆಗಿದೆ. ಅದ್ರ ಬಗ್ಗೆ ಇವತ್ತಿನ ತನಕ ಯಾರು ಕೂಡ ಧ್ವನಿ ಎತ್ತು ಮಾತನಾಡೋದಿಲ್ಲ. ಎತ್ತಾಳೆ ಯಾಕೆ ಎತ್ತಾಳೆ? ಗುಳ ಬಿಡ್ತಾರಲ್ಲ ಅವ್ರು ಬಂದು ಒಳಗಡೆಯಿಂದ ತಿರುಗಿ ಈಚೆ ಬರ್ಬಾರ್ದು ಹಂಗ್ ಮಾಡ್ಬಿಡ್ತಾರ ಅವರು. ಇಲ್ಲಿ ಅಭಿಮಾನಿಗಳೆಲ್ಲ ಒಳ್ಳೆ ಜನಗಳಿರ್ತಾರೆ, ಏನಿಲ್ಲ ಸುಮ್ನೆ ಏನೋ ಕೋಪ ಅಂತ ಒಂದ್ ಬೈದ್ ಬಿಡ್ತಾರೆ, ಸುಮ್ನೆ ಆಗ್ಬಿಡ್ತಾರೆ. ಎಸ್ ಸರ್. ಅವರೆಲ್ಲ ಹಂಗಲ್ಲ. ಅದ್ ಮುಚ್ಚಾಕೋಗಿಂತ ಬಿಡುದಿಲ್ಲ, ಅವನ್ನೇ ಮುಚ್ಚಾಕ್ಬಿಡ್ತಾರ ಅಲ್ಲಿ. ಪಲ್ಡರ್ಗಳ ಬಗ್ಗೆ ಮ್ಯಾಟ್ರ್ ಮಾತಾಡಿದ್ರೆ ಇವ್ನ ಅಲ್ಲೇ ಮುಚ್ಚಾಕ್ಬಿಡ್ತಾರೆ. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಮಾತಾಡಲ್ಲ. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಸಿದ್ದು ಅಂತ. ನಮಸ್ಕಾರ ಸಿದ್ದು ಅವರೇ. ಸರ್ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ನಾವು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಬನೇಟಿಯಿಂದ ಮಾತಾಡ್ತಾ ಇರೋದು ಸರ್. ಹಾಂ ಸರ್, ಹೇಳಿ. ರಾಜ್ಕುಮಾರ್ ಅವರ ಬಗ್ಗೆ ಚೇತನ್ ಅವರು ಕೊಟ್ಟಂತಹ ಹೇಳಿಕೆ ಸಾರ್ವಜನಿಕವಾಗಿ ಹಂಚಿಕೆ ಆಗಬೇಕಾಗಿತ್ತು. ಸ್ವತಃ ರಾಜ್ಕುಮಾರ್ ಅವರೇ ವಿರೋಧ ಮಾಡ್ತಿದ್ರು ಅವತ್ತು. ಆದರೆ ಮತ ಬ್ಯಾಂಕಿನ ಕಾರಣಕ್ಕಾಗಿ ಇಂಥದ್ದೊಂದು ಮಾಡಿಬಿಟ್ಟಿದ್ದಾರೆ ಅಂತ. ಇಲ್ಲ ಸರ್, ಅವ್ರ ಚೇತನ್ ಅವ್ರ ಹೇಳಿಕೆ ಸಂಪೂರ್ಣ ತಪ್ಪಾಗಿದೆ ಸರ್. ಯಾಕಂದ್ರೆ ಅಣ್ಣವ್ರನ್ನ ಸುಮ್ನೆ ಅಣ್ಣವರು ವೀರು ಅಂತ ಕರೆದಿಲ್ಲ ಸರ್. ಹೌದು. ಯಾಕಂದ್ರೆ ಅವರ ಸಾಧನೆ, ಅವರು ಕರ್ನಾಟಕಕ್ಕೋಸ್ಕರ ಹೋರಾಟ, ಕನ್ನಡ ಕೈ ಹೋರಾಟ
ಮತ್ತು ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೋಸ್ಕರ ಅವ್ರು ಮಾಡಿರುವಂತ ಸಾಧನೆ ಇವೆಲ್ಲವನ್ನು ನೋಡೇ ಸರ್ ಅವ್ರನ್ನ ರಾಜ್ಯದ ಜನ ಮೇರು ನಟ ಹೊರನಟ ಅಂತ ಕರೆಯೋದು ಸರ್. ಸರ್ ನಾವು ಅವ್ರ ಅಪ್ಪಟ ಅಭಿಮಾನಿ ಸರ್. ನಮ್ಮೂರಲ್ಲಿ ಸರ್ ಒಬ್ಬ ಬಡ ನೇಕಾರ ಸೀರೆ ತಯಾರು ಮಾಡುವಂತ ನೇಕಾರ ವಾರ 50 ರೂಪಾಯಿ ತುಂಬಿ ಬರೋ ಏಪ್ರಿಲ್ 24ನೇ ತಾರೀಕು ಅವ್ರ ಹುಟ್ಟು ಹಬ್ಬವನ್ನ ಮಾಡ್ತಾನ್ರಿ ಸರ್. ಹೌದು ಸರ್, ಅವರ ಹುಟ್ಟುಹಬ್ಬದ ದಿನ ಅನೇಕ ಕಡೆಗಳಲ್ಲಿ ಸಾಮಾಜಿಕ ಚಟುವಟಿಕೆಗಳಾಗುತ್ತೆ. ಇಲ್ಲ ಮಾಡ್ತಾರೆ ಸರ್. ಯಾಕಂದ್ರೆ ಆರೋಗ್ಯ ತಪಾಸಣಾ ಶಿಬಿರಗಳಾಗುತ್ತೆ, ಆಹಾರಗಳನ್ನು ಕೊಡಲಾಗುತ್ತೆ, ಅನೇಕ ವೃದ್ಧಾಶ್ರಮಗಳಲ್ಲಿ, ಅನಾಥಾಶ್ರಮಗಳಲ್ಲಿ, ರಾಜ್ಯದ ವಿವಿಧ ಭಾಗಗಳಲ್ಲಿ ಅನೇಕ ಸಾಮಾಜಿಕ ಕೆಲಸಗಳಾಗುತ್ತಲ್ಲ ಸರ್. ಇವೆಲ್ಲ ಯಾವ ಕಾರಣಕ್ಕಾಗತ್ತೆ ನೀವೇ ಹೇಳಿ. ಹೌದು ಸರ್, ನನ್ನೊಂದು ಪ್ರಶ್ನೆ ಇದೆ. ನನ್ನೊಂದು ಪ್ರಶ್ನೆ ಇದೆ. ಈಗ ನೋಡಿ, ಸಾಮಾನ್ಯವಾಗಿ ನಮ್ಮ ಅಥವಾ ನಿಮ್ಮ ಮುತ್ತಜ್ಜನೋ ಅವರ ಅಜ್ಜನೋ ಅವರ ಒಂದು 5-6 ಶತಮಾನಗಳ ಹಿಂದೆ ಹೋದ್ರೆ ನಮ್ಗೆ ಯಾರ ಹೆಸರು ನೆನಪುಳಿಯೋದಿಲ್ಲ, ನಮ್ಗೆ ಗೊತ್ತಿರೋದಿಲ್ಲ. ನಮಗೆ ಒಂದು 2 ತಲೆಮಾರಿನ ಹಿಂದಿನ ನಮ್ಮ ಕುಟುಂಬಗಳ ಹೆಸರು ಗೊತ್ತಿರಬಹುದು, ಅದಕ್ಕಿಂತ ಹಿಂದೋದ್ರೆ ಯಾರೂ ಕೂಡ ಗೊತ್ತಿಲ್ಲ. ಆದರೆ ಅನೇಕ ಶತಮಾನಗಳಿಂದಲೂ ಕೂಡ ಈ ರಾಜ್ಯ ಆಗಿರ್ಬೋದು, ಈ ದೇಶಗಳಲ್ಲಿ ಅನೇಕ ವ್ಯಕ್ತಿಗಳನ್ನ ನಾವು ನೆನೆಸ್ತೇವಲ್ವಾ? ಯಾವ ಕಾರಣಕ್ಕಾಗಿ ನೆನೆಸೋದು? ಅವ್ರು ಮಾಡಿರುವಂತ ಸಾಧನೆ, ನಮಗೆ ಕೊಟ್ಟ ಮಾರ್ಗದರ್ಶನ, ಇದರಿಂದಲೇ ನಾವು ಅವ್ರು ನೆನೆಸ್ತೀವಿ ಸರ್. ಹೌದು. ಆದ್ರಿಂದ ಅಂತ ಮಹಾನ್ ವ್ಯಕ್ತಿಗೆ ಒಂದು ಸರ್ಕಾರ ಗೌರವ ಸೂಚಕವಾಗಿ ಅದನ್ನ ಮಾಡಿದ್ದನ್ನ ಇವ್ರು ಪ್ರಶ್ನೆ ಮಾಡ್ತಾರೆ ಅಂದ್ರೆ ಹೇಗ್ ಸರ್ ಇದು? ಏನ್ ಸರ್ ಇವ್ರು ಇವಾಗ ಬಂದ್ಬಿಟ್ಟು ಹೀಗೆ ಹೇಗಂದ್ರೆ ಅವ್ರ ಸಾಧನೆ ನೋಡಿ ಸರ್. ಅಣ್ಣವ್ರಂದ್ರೆ ನಾವು ದೇವ್ರಂತ ತಿಳ್ಕೊಂಡಿದ್ದೀವಿ ಸರ್. ನಮ್ಮ ಭಾಗದಲ್ಲಿ ಜಮಖಂಡಿ ಮತ್ತು ಬಾಗಲಕೋಟೆ ಈ ಭಾಗದಲ್ಲಿ ಅಣ್ಣವ್ರಂತ ದೇವ್ರಂತ ತಿಳ್ಕೊಂಡಿದ್ದಾರೆ ಸರ್. ಅಷ್ಟ್ರ ಮಟ್ಟಿಗೂ ನಾವು ಅವ್ರನ್ನ ಪ್ರೀತಿ ಮಾಡ್ತೀವಿ ಸರ್ ನಾವು. ಹೌದು ಹೌದು. ಹೀಗಾಗಿ ನಮಗೆ ಅದು ಮನಸ್ಸಿಗೆ ಒಂದ್ ಸ್ವಲ್ಪ ಬೇಜಾರಾಯ್ತು ಸರ್. ಈಗ ಏನ್ ಮಾಡ್ಬೇಕಂತೀರಿ ಚೇತನ್ ಅವರು? ಏನಿಲ್ಲ ಸರ್, ಏನಿಲ್ಲ. ಅವ್ರು ಹೇಳಿ ತಪ್ಪು ಸರ್. ಇನ್ನೊಮ್ಮೆ ಈ ರೀತಿ ಹೇಳಿಕೆ ಕೊಡಬಾರ್ದು ಸರ್. ಇಷ್ಟೇ ಸರ್ ನಮ್ಮ ಮನವಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಗೋಪಾಲ್ ಕೃಷ್ಣ ಅಂತ. ನಮಸ್ಕಾರ ಗೋಪಾಲ್ ಕೃಷ್ಣ ಅವರೇ. ಸರ್ ಇದು ರಾಜ್ಕುಮಾರ್ಗೆ ಜಾಗ ಕೊಟ್ಟಿದ್ದಾರೆ, ಅವಾಗ ಗಲಾಟೆ ಮಾಡಿದೆ. ಇವಾಗ ಅಂತ ಇವನಿಗೆ ಅಂತ ಇವ್ರ ಅಪ್ಪಂದ ಏನಾದ್ರು ಇದು ಕೊಟ್ಟಿದಾರ ಸರ್? ಇವ್ರಿಗೆ ಸರ್ಕಾರದಿಂದ ಕೊಟ್ಟಿದ್ದಾರೆ, ಆಗಿದೆ. ಇವ್ರ ಅಪ್ಪನ ಜಾಗ ಇದೆ, ಇವ್ನ್ ಬೇಕಾದ್ರೆ ಯಾರಿಗಾದ್ರು ಇದು ಕೊಟ್ಕೊಳ್ಳಿ, ಯಾರು ಬೇಡ ಅಂತಾರೆ. ಅಲ್ಲ, ಅವ್ರು ಮಾತಾಡ್ತಾ ಇರೋದು ಪಬ್ಲಿಕ್ ಪ್ರಾಪರ್ಟಿ ಅನ್ನೋ ಕಾರಣಕ್ಕಾಗಿ ಮಾತಾಡ್ತಿದ್ದೀನಿ ಅಂತಾರ ಅವರು. ಪಬ್ಲಿಕ್ ಪ್ರಾಪರ್ಟಿ ಯಾರ ಪ್ರಾಪರ್ಟಿ ಅದು? ಇವ್ರ ಅಪ್ಪಂದ ಇವ್ರಪ್ಪಂದ ಸರ್ ಪ್ರಾಪರ್ಟಿ. ಪಬ್ಲಿಕ್ ಪ್ರಾಪರ್ಟಿ ಸರ್ಕಾರದ್ದು. ಸರ್ಕಾರ ಏನ್ ಬೇಕಾದ್ರೂ ಮಾಡ್ಬೋದು. ಹಂಗೇನಾದ್ರು ಗಲಾಟೆ ಮಾಡಾಗಿಂದ್ರೆ ಅವತ್ತು ಮಾಡಿಸ್ಬೇಕಾಗಿತ್ತು. ಅವತ್ತು ಎಲ್ಲೋಗಿದ್ದ ಇವತ್ತು ಬಂದ್ಬಿಟ್ಟು ಏನ್ ಸರ್ ಹಿಂಗೆಲ್ಲ ಮಾಡ್ತಾ ಇರ್ತಾನೆ? ಓದಿಬೇಕು ಇಟ್ಕೊಂಡು ಇಂಥವ್ರನ್ನ ಬಿಡ್ಬಾರ್ದು. ಅಲ್ಲಿ ಟಿವಿನೆಲ್ಲ ಅವನ್ನ ಮಾತಾಡಕ್ ಬಿಟ್ಟಿರೋದೇ ತಪ್ಪು. ನೀವು ಕ್ಷಮೆ ಕೇಳಿದ್ರು ನಿನ್ನೆ ನನ್ನ ಮಾತಿನಿಂದ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅಂತಾರ ಅವರು. ಒಂದ್ ಸೆಕೆಂಡ್ ಇವತ್ತು ಹೇಳ್ತಾರೆ, ಇಲ್ಲ ನನ್ನ ಮಾತಿಗೆ ನಾನು ಬದ್ಧನಾಗಿದ್ದೀನಿ ಅಂತ. ಸರ್ ಕ್ಷಮೆ ಎಲ್ಲಿ ಸರ್ ಬಂತು? ನೀನ್ ಮಾತಾಡೋದೇ ತಪ್ಪು. ನೀನ್ ಕರ್ನಾಟಕದಲ್ಲಿ ಇರೋದಕ್ಕೆ ವೇಸ್ಟ್. ಕರ್ನಾಟಕನೇ ಬಿಟ್ಟು ಹೋಗ್ಬೇಕು ನೀನ್. ಅಮೆರಿಕಾದಲ್ಲಿ ಇದ್ದಂತ ವ್ಯಕ್ತಿ ಸರ್ ಇವರು. ಅಮೆರಿಕಾದಲ್ಲಿ ಇದ್ದಂತ ವ್ಯಕ್ತಿ ಇವರು, ಅಲ್ಲೇ ಹುಟ್ಟದವರು. ಅಮೆರಿಕನಲ್ಲೇ ಹೋಗಿರ್ಲಿ, ಇಲ್ಲೇನಕ್ಕೆ ಇರ್ಬೇಕು ಇವ್ರು ಬಂದು? ಅಮೆರಿಕಾಗೆ ಹೋಗ್ಬಿಡಿ ಅಂತ ಹೇಳಿ ಸರ್. ಇಲ್ಲಿ ಇರೋದೇ ಬೇಡ ಅವರು. ಕರ್ನಾಟಕದ ವ್ಯಕ್ತಿಗೆ ಕರ್ನಾಟಕದಲ್ಲಿ ಕೊಟ್ಟಿರೋ ತಪ್ಪ. ಇವ್ರ ಅಪ್ಪಂದ ಜಾಗ ಕೊಟ್ಟವ್ರ ಓಲೆ. ಸರ್ಕಾರದ ಜಾಗ ಯಾರಿಗ್ ಬೇಕಾದ್ರು ಈ ನನ್ ಮಗ ಕೇಳಕ್ ಯಾವ ನೀವನ? ಇವತ್ತು ಭೂಮಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇರುವಂತ ಚೇತನ್ ಅವರು ಅವರ ವಿಚಾರಧಾರೆಗಳನ್ನು ನೋಡಿದ್ರೆ ಸಿನಿಮಾಗಳನ್ನು ವಿರೋಧ ಮಾಡ್ತಿರ್ಲಿಲ್ಲ ಅಂತ ಅನ್ಸುತ್ತಾ ನಿಮ್ಗೆ? ಸಿನಿಮಾದವ್ರನ್ನ ವಿರೋಧ ಮಾಡೋದಿರ್ಲಿ ಸರ್. ಅವರು ರಾಜ್ಕುಮಾರ್ ಅಂದ್ರೆ ಏನು, ಕನ್ನಡಕ್ಕಾಗಿ ಹೋರಾಡಿದವರು ಅಂತವ್ರಿಗೆ ಇವನು ಹಿಂಗ್ ಮಾಡ್ತಾ ಇದ್ದಾನ. ಇಟ್ಬೇಕು ಸರ್ ಅಲ್ಲೇ. ನಾನು ಕನ್ನಡ ಸಿಕ್ಕಿದ್ರೆ ನಾನು ಹೊಡಿತೀನಿ. ಕಾನೂನಾತ್ಮಕ ಕ್ರಮ ಆಗುತ್ತೆ ಸರ್. ಏನೋ ಒಂದು ಕಂಪ್ಲೇಂಟ್ ಕೂಡ ಆಗಿದೆ ಅನ್ನುವಂತ ಸುದ್ದಿ ಇದೆ, ಕನ್ಫರ್ಮ್ ಆಗ್ಬೇಕು. ಕಂಪ್ಲೇಂಟ್ ನಾನು ಕೊಡ್ತೀನಿ ಸರ್, ಬೇಕಾದ್ರೆ ಬಂದು. ಇವ್ರು ಯಾರ್ಗಾರು ಕೇಳೋದೀಗ ಸರ್ಕಾರದ ಜಾಗ. ಸರ್ಕಾರದ ಇವಾಗ ರಾಜ್ಕುಮಾರ್ ಅಂದ್ರೆ ಪಬ್ಲಿಕ್ ಪ್ರಾಪರ್ಟಿ ಇದ್ದಂಗ ಅವರು. ಹೌದು. ಅದು ಅವ್ರಿಗೆ ಜಾಗ ಕೊಟ್ಟಿದ್ದಾರೆ, ತಪ್ಪೇನು? ಬಟ್ ಅವರು ಹೇಳ್ತಾರೆ ನನಗೂ ರಾಜ್ಕುಮಾರ್ ಮೇಲೆ ಗೌರವವಿದೆ. ಗೌರವ ಇಲ್ಲ ಅಂತ ಹೇಳ್ತಾ ಇಲ್ಲ, ರಾಜ್ಕುಮಾರ್ ಅವ್ರ ಮೇಲೆ ಇದೆ, ರಾಜ್ಕುಮಾರ್ ಅವ್ರ ಕುಟುಂಬದ ಮೇಲೆ ಗೌರವವಿದೆ ಅಂತಾರ ಅವರು. ಸರ್ ಗೌರವ ಇದ್ದಿದ್ರೆ ಇವ್ನ ಈ ತರ ಮಾಡ್ತಾ ಇರ್ಲಿಲ್ಲ. ಓಕೆ, ಇವ್ರದೇನೋ ಉದ್ದೇಶ ಇರ್ಬೇಕು. ಏನು ಉದ್ದೇಶ ಇರ್ಬೋದು ನಿಮ್ ಪ್ರಕಾರ? ಹೊಡ್ಕೋಬೇಕು ಅಂತಿದ್ದಾರೆ ಏನೋ ಗೊತ್ತಿಲ್ಲ. ಇವರೇ ಹೊಡ್ಕೋಬೇಕು ಅಂತಿದಾರ ಪ್ರಾಪರ್ಟಿ ಗೊತ್ತಿಲ್ಲ. ಆ ತರ ಇದೆ ಇವ್ರು ಮಾತಾಡೋದ್ ನೋಡ್ರೆ. ರಾಜ್ಕುಮಾರ್ ಭಕ್ತ ಅಂದ್ರೆ ಹಿಂಗ್ ಮಾತಾಡಲ್ಲ.
ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ರಾಜ್ಕುಮಾರ್ ಅವರ ವಿರುದ್ಧವಾಗಿ ಅವರ ಸಮಾಧಿಗೆ ಜಾಗ ಕೊಟ್ಟಿದ್ದರ ವಿಚಾರವಾಗಿ ನಟ ಚೇತನ್ ಅವರು ಕೊಟ್ಟಂಥ ಹೇಳಿಕೆಗೆ ವ್ಯಾಪಕವಾದಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಚೇತನ್ ಅವರು ಕೊಟ್ಟಂಥ ಹೇಳಿಕೆ ನಿನ್ನೆ ವಿಪರೀತವಾದಂಥ ಆಕ್ರೋಶ ಬಂತು. ಈ ವ್ಯಾಪಕವಾದಂಥ ಆಕ್ರೋಶದ ನಂತರ ಏನು ಹೇಳಿದರು, ನನ್ನ ಮಾತಿಗೆ ನಾನು ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆ ಕೇಳ್ತೀನಿ ಅಂದರು. ಇವತ್ತೇನು ಹೇಳ್ತಾರೆ, ಇದೊಂದು ವಿಚಾರ ಆಗಲಿ ಪ್ರಚಾರ ಅಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಆದರೆ ಮಾತನಾಡುವಂತಹ ಮಾತುಗಳಿಂದ ಏನು ವಿಚಾರ ಮಾಡೋದಕ್ಕೆ ಸಾಧ್ಯ ಇದೆ, ಏನು ನಿರೀಕ್ಷೆ ಮಾಡ್ಬೋದು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ. ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಮತ್ತೊಬ್ಬ ಕಾಲರ್ ಕೂಡ ಇದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ರಾಯಚೂರಿನ ಸರ್. ರಾಯಚೂರಿಂದ, ಹೇಳಿ. ಅದೇ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಬಗ್ಗೆ ವಿವಾದ ಹೇಳಿಕೆ ಇದಾಯ್ತಲ್ಲ ಸರ್, ಅದಕ್ಕೆ ಮಾಡಿದ್ರು. ಮಾತನಾಡಿ ಸರ್, ಏನು ಅಭಿಪ್ರಾಯ? ಅದೇ ಮೇರು ನಟಿಗೆ ಒಬ್ಬ ಇದು ಸ್ಥಳ ಕೊಡೋದೇನು ಒಳ್ಳೇದೇ ಸರ್. ಆದ್ರೂ ಚೇತನ್ ಸರ್ ಅವ್ರು ಹೇಳಿದ್ದು ತಪ್ಪು ಅಂತ ನಮಗೆ ಸರ್. ತಪ್ಪು ಅಂತ ಅವರು ಏನ್ ಸರ್? ತಪ್ಪು ಅಂತ ಅನ್ಸಲ್ವಾ ನಿಮ್ಗೆ? ಅಲ್ಲ, ತಪ್ಪು ಅನಿಸ್ತಾ ಇದೆ ಸರ್. ಯಾಕಂತ ಕೇಳೊಬ್ಬ ಮೇರು ನಟ ಸರ್ ಅವರು ಕರ್ನಾಟಕಕ್ಕಾಗಿ ಒಳ್ಳೆ ಇದೆ ಸರ್. ಮೇಲಾಗಿ ವರನಟ ಸರ್ ಅವರು. ಹೌದು. ಚೇತನ್ ಅವರು ಆ ರೀತಿ ಹೇಳ್ಬಾರ್ದಾಗಿತ್ತು ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಬಟ್ ಅವ್ರು ಹೇಳ್ತಾ ಇರೋದು ನನಗೆ ಗೌರವ ಇದೆ, ಬಟ್ ಭೂಮಿ ಕೊಟ್ಟಿದ್ರ ಬಗ್ಗೆ ಆಕ್ಷೇಪ ಇದೆ ಅಂತ. 2021ರ ಈ ಶತಮಾನದಲ್ಲಿ ನಮ್ಮ ಹೋರಾಟ ಇರೋದು ಭೂಮಿಯ ಹಕ್ಕಿಗಾಗಿ. ಈ ಭೂಮಿಗಾಗಿ ವ್ಯಾಪಕವಾದಂಥ ಹೋರಾಟಗಳಾಗ್ತಾ ಇದೆ. ಇಂತಹ ಸಮಯದಲ್ಲಿ 2.5 ಎಕರೆ ಭೂಮಿಯನ್ನ ಬೆಂಗಳೂರಿನಂಥ ಜಾಗದಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಅದ್ರ ಏನು ಅರ್ಥ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇರೋದು. ಇದಕ್ಕೇನಂತೀರಿ ನೀವು? ಅಲ್ಲ, ಒಬ್ಬ ಒಳ್ಳೆ ನಟ ಅಲ್ಲ ಸರ್, ಹಂಗಾಗಿ ಕೊಟ್ಟಿರ್ಬೋದು ಅಂತ ನಮ್ಮ ಉದ್ದೇಶ. ಬಟ್ ಅನೇಕ ಜನ ನಟರಿಗೆ ಇಂಥದ್ದೊಂದು ಅವಕಾಶಗಳು ಸಿಕ್ಕಿಲ್ಲ, ಸಮಾನವಾಗಿ ಹಂಚಿಕೆ ಆಗಿಲ್ಲ ಅಂತ ಹೇಳ್ತಾರ ಅವರು. ಅಲ್ಲ, ಅದು ಅವ್ರು ಹೇಳೋದನ್ನು ಸತ್ಯ ಸರ್. ವಿಷ್ಣು ಸರ್ ಅವ್ರಿಗೆ ಕೊಡ್ಬೇಕಾಗಿತ್ತು ಅಂತ ಹೇಳ್ತಾರೆ ಸರ್ ಅವರು. ಈಗ ಅಲ್ಲಿ ಮೈಸೂರಲ್ಲಿ ಈಗ ಆಲ್ರೆಡಿ ಅವ್ರಿಗೆ ಜಾಗ ಕೊಟ್ಟಿದ್ದಾರಲ್ಲ ಸರ್, ಈಗ ವಿಷ್ಣುವರ್ಧನ್ ಸರ್ ಅವ್ರಿಗನು 5 ಎಕರೆ ಜಮೀನು ಕೊಟ್ಟಿದ್ದಾರೆ ಸರ್. ಅಲ್ಲಿ ಸ್ಮಾರಕ ಆಗಿದೆ. ಎಲ್ಲಾ ನಟರಿಗೇನು ಕೊಡಕ್ ಆಗಲ್ಲ ಸರ್. ಮತ್ತೀಗ ಈಗ ಒಬ್ಬ ಮೇರು ನಟಿಗೆ ಅಂತೇಳಿ ಸ್ಥಳ ಕೊಟ್ಟಿದ್ದಾರೆ ಸರ್, ಅದಕ್ಕೇನು ತಪ್ಪಂತ ಅನ್ಸಂಗಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಟಿವಿ ಮ್ಯೂಟ್ ಮಾಡಿ ಮಾತನಾಡಿ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸಂಪರ್ಕ ಕಡಿತ ಆಗಿದೆ. ನಾವು ಮಾತನಾಡ್ತಾ ಇದ್ದೀವಿ ಚೇತನ್ ಅವರು ಕೊಟ್ಟಂತ ಹೇಳಿಕೆ. ಅವರು ಹೇಳ್ತಾ ಇರೋದು ರಾಜ್ಕುಮಾರ್ ಅವರಿಗೆ ಏನು ಭೂಮಿ ಕೊಟ್ಟರಲ್ಲ, ಅದೇ ರೀತಿಯಾಗಿ ಬೇರೆ ತರನವರಿಗೂ ಕೂಡ ಅವಕಾಶಗಳು ಸಿಗಲಿಲ್ಲ ಅಂತ. ಅದ್ರ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ, ಅದ್ರ ಬಗ್ಗೆ ನಾವು ವಿಚಾರ ಮಂಥನ ಮಾಡ್ತೀವಿ ಹೋರಾಟಗಾರರ ಜೊತೆಗೆ ಅಂತ. ಅದ್ರ ಬಗ್ಗೆ ನೀವು ಹೋರಾಟ ಮಾಡಿ, ಆದರೆ ಆ ಹೋರಾಟದ ಭಾಗವಾಗಿ ಯಾರಿಗೋ ಒಬ್ಬ ಮೇರು ನಟನಿಗೆ ಗೌರವ ಕೊಟ್ಟಿದ್ದನ್ನು ನೀವು ಪ್ರಶ್ನೆ ಮಾಡ್ತೀರಿ ಯಾಕೆ ಅಂತ ಈಗ ಆಗ್ತಾ ಇರುವಂಥ ಆಕ್ರೋಶ. ನೀವು ಗಮನಿಸಬೇಕಾದ ಸಂಗತಿ ಅಂತೇಳಿದರೆ ಸಾಮಾಜಿಕ ಚಟುವಟಿಕೆ ಮತ್ತು ಆರ್ಥಿಕತೆ ಎರಡನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಆರ್ಥಿಕತೆಯೇ ಬೇರೆ, ಸಾಮಾಜಿಕ ವ್ಯವಸ್ಥೆಗೆ ಅವರು ಕೊಟ್ಟಂತಹ ಕೊಡುಗೆಗಳೇ ಬೇರೆ ಇರುತ್ತೆ. ಈ ಕಾರಣಕ್ಕಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ನರೇಂದ್ರ ಅಂತ. ನಮಸ್ಕಾರ ಸರ್. ನರೇಂದ್ರ ಅಂತ ಸರ್ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಅನ್ನಪೂರ್ಣೇಶ್ವರ ನಗರ, ಬೆಂಗಳೂರು. ಹಾಂ ಸರ್, ಹೇಳಿ. ರಾಜ್ಕುಮಾರ್ ಅವರ ಅದ್ಭುತವಾದಂತಹ ಕೊಡುಗೆಗಳು, ಆ ಕೊಡುಗೆಗೆ 2.5 ಎಕರೆ ದೊಡ್ಡದಾಯ್ತಾ ಚೇತನ್ ಅವರ ಪ್ರಕಾರ? ಅವ್ರಿಗೆ ಎಷ್ಟು ಕೊಟ್ಟರು ಕಮ್ಮಿನೇ. ಯಾಕಂದ್ರೆ ಕರ್ನಾಟಕದ ಆಸ್ತಿ ಅವರು. ಕನ್ನಡದ ಆಸ್ತಿ, ಅವ್ರ ಅಭಿನಯಿಸ ಚಿತ್ರಗಳು, ಅವರು ಅಭಿನಯಿಸ್ಬೇಕಾದ್ರೆ ಅವ್ರನ್ನ ಎಷ್ಟು ಜನ ನಂಬ್ಕೊಂಡು ಅವ್ರನ್ನ ಜೀವನ ಮಾಡ್ತಾ ಇದ್ರು. ಕನ್ನಡ ಇಂಡಸ್ಟ್ರಿ ಅವ್ರು ಕೊಟ್ಟಿರೋಂಥ ಕಾಂಟ್ರಿಬ್ಯೂಷನ್ ಏನು, ಅಷ್ಟದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೊಡ್ತಾರೆ ಅವ್ರಿಗೆ. ಎಷ್ಟು ಹೋರಾಟ ಮಾಡಿದ್ದಾರೆ ಅವ್ರದ್ದು ಕನ್ನಡಕ್ಕೋಸ್ಕರ, ಸಂಸ್ಕೃತಿಗೋಸ್ಕರ ಎಷ್ಟು ಕೆಲಸ ಮಾಡಿದ್ದಾರೆ. ಇವ್ರು ಯಾವನೋ ಒಬ್ಬ ಬಂದ್ಬಿಟ್ಟ ಅಂತ ತಕ್ಷಣ ಇವನ್ ಬಗ್ಗೆ ಅಷ್ಟೊಂದು ಹೈಲೈಟ್ ಮಾಡೋದು ಬೇಕಾಗಿಲ್ಲ. ಇವ್ರನ್ನೆಲ್ಲ ಗಡಿಪಾರ್ ಮಾಡ್ಬೇಕು ಸರ್ ಕನ್ನಡದಲ್ಲಿ. ಇಂತ ಚೇತನ್ ಅಂತವ್ರನ್ನ ಇವಂದು ಮೊದಲೇ ಅಲ್ಲ, ಇದಕ್ಕಿಂತ ಮೊದಲೇ ವಿವಾದಗಳು ತುಂಬಾ ಇದೆ ಒಂದು. ಹೌದು 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 ಹೌದು, ಬರೀ ಇದೇ ಕೆಲಸ. ಹೌದು, ಕುವೆಂಪು ಅವರ ವಿರುದ್ಧವೂ ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಸರ್, ಒಂದ್ 2 ವರ್ಷಗಳ ಹಿಂದೆ ಇವರು. ಹೌದೌದು, ಇದು ಸುಮ್ನೆ ಬಿಡಬಾರ್ದು ಇವ್ರನ್ನೆಲ್ಲ ರಾಜ್ಯದಿಂದ ಇವ್ರನ್ನೆಲ್ಲ ಗಡಿಪಾರ್ ಮಾಡ್ಬೇಕು. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಇದು ರಾಜ್ಯದಲ್ಲಿ ಶಾಂತಿಯನ್ನು ಕರೆಸ್ತಕ್ಕಂಥ ಕೆಲಸಗಳು ಇವೆಲ್ಲ ಮಾಡ್ತಾ ಇರೋದು ಇವರು.
ಹೌದಲ್ವಾ ಸರ್? ಈಗ ಜನಗಳ ಮಧ್ಯೆ ಈಗ ರಾಜ್ಕುಮಾರ್ ಬಗ್ಗೆ ಆತ ಹೇಳಿದಾಗ ಜನಗಳ ಮಧ್ಯೆ ದ್ವೇಷ ಉಂಟಾಗುತ್ತೆ, ಗಲಾಟೆಗಳಾಗುತ್ತೆ. ಹೌದು ಈಸ್ ದ ರೆಸ್ಪಾನ್ಸಿಬಲ್. ಹೌದು. ನಾವು ಚಿಕ್ಕ ಹುಡುಗರಿಂದ ಅವ್ರು ನೋಡ್ಕೊಂಡ್ ಬಂದಿದೀವಿ. ಅವ್ರ ಸಿನಿಮಾಗಳು ಒಂದೊಂದು ಸಿನಿಮಾಗಳು ಒಂದು ಕಲೆ, ಸಂಸ್ಕೃತಿ, ಅವರ ಅಭಿನಯ. ಒಂದು ಅಶ್ಲೀಲ ಮಾತಾಡಲ್ಲ ಅವ್ರ ಸಿನಿಮಾದಲ್ಲಿ. ಒಂದು ಅಶ್ಲೀಲ ಕೇಳಿದ್ರೆ ಅವ್ರ ಬಾಯಲ್ಲಿ ಒಂದು ಅಶ್ಲೀಲ ಮಾತಾಡಲ್ಲ. ಸಮಾಜಕ್ಕೆ ಅತ್ಯುತ್ತಮ ಸಿನಿಮಾಗಳ ಕೊಟ್ಟಂತಹ ನಟ ಅವ್ರ ಅಭಿನಯ ಕೌಟುಂಬಿಕವಾಗಿ, ಸಾಮಾಜಿಕವಾಗಿ. ಅವ್ರನ್ನ ಎಲ್ಲೇ ಸಭೆಗಳಲ್ಲಿ ಕದ್ರು ಸಹ ಅವ್ರು ಮಾತಾಡ್ತಿರ್ತಕ್ಕಂಥ ಕನ್ನಡ ನೋಡ್ಬೇಕು, ಎಷ್ಟು ಚೆನ್ನಾಗಿ, ಎಷ್ಟು ಗೌರವ ಕೊಟ್ಟು ಮಾತಾಡ್ತಾರೆ. ಅವ್ರನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತ ಮನುಷ್ಯ ಅವರು, ಬಂಗಾರದಂತ ಮನುಷ್ಯ ಅವರು ಅಲ್ವಾ? ಅಂತವ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇವ್ರಿಗೆ ಯೋಗ್ಯತೆ ಇದೆ ಸರ್. ಇವ್ರಿಗೆ ಇಂಥವ್ರ ಯೋಗ್ಯತೆ ಇಲ್ಲ. ದಯವಿಟ್ಟು ಈ ವಿಚಾರದ ಬಗ್ಗೆ ಒಂದು ಸುದೀರ್ಘವಾದಂತಹ ಚರ್ಚೆ ಆಗ್ಲಿ, ನಾನು ಪ್ರಚಾರಕ್ಕೆ ಮಾತನಾಡಿದ್ದಲ್ಲ, ಒಂದು ಚರ್ಚೆ ಆಗ್ಲಿ ಅಂತ ಸರ್. ಈ ಚರ್ಚೆ ಮಾಡಕ್ ಇವನೇ ಆಗ್ತಾರೆ, ಇವನು ಹುಯಿಸಿ ಸಾರ್ವಜನಿಕ ಭೂಮಿ ಬಗ್ಗೆ ಅಂತಾರ ಅವರು. ಅಮೆರಿಕದಲ್ಲಿ ಇದ್ದವನು ಬಂದ್ಬಿಟ್ಟು ಇವತ್ತು ಅವ್ರ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಎಷ್ಟು ರಾಜಕಾರಣಿಗಳು ಎಷ್ಟೊಂದು ಎಲ್ಲ ದುಡ್ಡು ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿ, ಅವ್ರ ಬಗ್ಗೆ ಸರ್ ಮಾತಾಡಲ್ಲ ಇವನು ಅಲ್ವಾ? ಮಾತಾಡ್ಬೇಕಲ್ಲ. ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಎಷ್ಟೊಂದು ಸಂಪಾದನೆ, ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ? 70-80 ವರ್ಷಗಳ ಕಾಲ ಅವರು 60 years ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಸಾಧನೆ ಕೊಟ್ಟು ಅವ್ರಿಗೆ ಅಷ್ಟೊಂದು ಅವಾರ್ಡ್ ಕೊಟ್ಟಿದ್ದಾರೆ. ಅದ್ರ ತಮಾಷೆ ಕೊಟ್ಟಿದಾರ ಅಲ್ವಾ? ಇವನು ಎಂತ ಅಯೋಗ್ಯ ಅಲ್ವಾ ಇವನು? ಕೆಲವು ಟೈಮ್ ಭಾಷೆಗಳನ್ನ ಬಳಸಬೇಕಾಗುತ್ತೆ. ಮುಂದೊಂದ್ ದಿವಸ ಹೇಳ್ತಾನೆ, ಸಾಹಿತಿಗಳು ಯಾಕೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ರಿ, ಕೊಡಬಾರ್ದು, ವಾಪಸ್ ತಗೊಳ್ಳಿ ಅಂತ ಹೇಳ್ತಾನೆ. ಹೇಳ್ತಾರೆ ಸರ್ ಇವರು. ಹೌದು ಅಲ್ವಾ? ಅವ್ರ ಅಭಿನಯ, ಅವರು ಏನು ಕನ್ನಡ ಇದು ಸಂಸ್ಕೃತ, ಇದು ಯಾವ್ದು ಸಂಗೀತವನ್ನು ಕಲಿದಲ್ಲೇ ಆ ನಾದಮಯ ಹಾಡಿಗೆ ರಾಷ್ಟ್ರ ಪ್ರಶಸ್ತಿ ಇದನ್ನ ತಗೊಂಡಿರ್ತಕ್ಕಂಥ ವ್ಯಕ್ತಿ ಅವರು. ಸರಸ್ವತಿ ಪುತ್ರರಲ್ವಾ ಅವರೆಲ್ಲ ನಮ್ಮ ಕನ್ನಡದಲ್ಲಿ ಹುಟ್ಟಿದ್ರೆ ನಮ್ಗೆ ಹೆಮ್ಮೆ ಅಲ್ವಾ? ಅಂತ ಪೂಜಿಸ್ಬೇಕು, ಗೌರವಿಸ್ಬೇಕಲ್ವಾ ಸರ್? ಎಸ್ ಸರ್, ಹೌದು. ಇವ್ನೊಂದು ಹಾಡು ಹೇಳಕ್ಕಾಗುತ್ತೆ ಹೇಳಿ ಸರ್? ಕನ್ನಡದಲ್ಲಿ ಒಂದು ರಾಜ್ಕುಮಾರ್ ಒಂದು ಹಾಡು ಹೇಳಕ್ಕಾಗುತ್ತೆ ಇವ್ನ ಯೋಗ್ಯತೆಗೆ? ಇವ್ನಿಗೆ 2 ಎಕರೆ ಜಮೀನು ಕೊಡೋಣ ಬೇಕಾದ್ರೆ ಹೇಳಿ, ನಾದಮಯ ಹಾಡನ್ನ ಅವ್ನು ಹೇಳಿ ಆತ ಅಲ್ವಾ? ಹೌದು ಸರ್. ಕನ್ನಡ ಅಂದ್ರೆ ರಾಜ್ಕುಮಾರ್ ಅಂದ್ರೆ ಸಂಸ್ಕೃತಿ. ಎಸ್ ಸರ್. ಅವ್ರ ಜೀವನ ನಮಗೆ ಆದರ್ಶ, ಅವ್ರ ಬಗ್ಗೆ ಮಾತಾಡ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಜೀ ಕನ್ನಡ ಜೊತೆಗೆ ಮತ್ತೊಬ್ಬ ಕಾಲರ್ ಆಂಜನೇಯ ಅಂತ ಫೋನ್ ಸಂಪರ್ಕದಲ್ಲಿದೆ. ನಮಸ್ಕಾರ ಆಂಜನೇಯ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ನಾವು ಚಿತ್ರದುರ್ಗದಿಂದ. ರಾಜ್ಕುಮಾರ್ ಅವ್ರ ಬಗ್ಗೆ ಚೇತನ್ ಅವರು ಕೊಟ್ಟಂತ ಹೇಳಿಕೆ, ಅವ್ರಿಗೆ ಯಾಕೆ ಭೂಮಿ ಕೊಡಬೇಕಾಗಿತ್ತು, ಬೇರೆದವ್ರಿಗೆ ಭೂಮಿ ಸಿಕ್ಕಿಲ್ಲ? ಹೇಳಿ ಸರ್. ಏನನ್ಸುತ್ತೆ ಚೇತನ್ ಅವರ ಹೇಳಿಕೆ ಸರಿನಾ ತಪ್ಪಾ? ಕೆಲವೊಂದಿಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ ಅದಕ್ಕೆ. ಅಲ್ಲ ಸರ್, ಚೇತನ್ ಅವ್ರ ಹೇಳಿಕೆ ತಪ್ಪಿದೆ ಸರ್. ಸತ್ಯ? ತಪ್ಪು. ಓಕೆ. ಅಲ್ಲ ಸರ್, ರಾಜ್ಕುಮಾರ್ ಕಡೆಯಿಂದ ಕೆಲವು ಬರ್ತಂದಿಂದ ತಿಳ್ಕೊಂಡ್ ಮಾತಾಡ್ತಿದ್ದಾರೆ. ಚೇತನ್ ಅವರು ಕೆಲವೊಂದು 3-4 ಸಿನಿಮಾ ಬಂದವೆ. ಅವರು ಕರ್ನಾಟಕದಲ್ಲೇ ಇರೋದಲ್ವಾ? ಹೌದು. ಈಗ ಅವ್ರನ್ನು ಇದು ಮಾಡ್ಬೋದಾಯ್ತಲ್ಲ ಸರ್? ಇವ್ರ ಮನೆಯಿಂದ ಏನಾರು ಆಸ್ತಿ ಕೊಟ್ಟಿದಾರ? ಇವ್ರದ್ದು ಏನಾರು ಸ್ವಂತದ ಏನಾರು ತಗೊಂಡಾರ ಅವರು? ಅಲ್ಲ ಸರ್. ಹಲೋ, ಕರೆಕ್ಟ್ ಮಾತನಾಡಿ. ನೀವೇ ಕಂಪೇರ್ ಮಾಡಿ, ಇಬ್ರು ಕೂಡ ಒಂದೇ ಇಂಡಸ್ಟ್ರಿಯಲ್ಲಿ ಇದ್ದವರು. ಚೇತನ್ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ರಾಜ್ಕುಮಾರ್ ಅವರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದು ಇವತ್ತು ಮನೆ ಮಾತಾಗಿ ಹೋಗಿದ್ದಾರೆ. ಬಟ್ ಚೇತನ್ ಅವರಿಗೆ ಸಿಗ್ತಾ ಇರುವಂತಹ ಗೌರವ, ಅವರ ಬಗ್ಗೆ ಇರುವಂತಹ ಸಮಾಜದಲ್ಲಿರುವಂತಹ ಮಾತುಗಳು, ರಾಜ್ಕುಮಾರ್ ಅವರ ಬಗ್ಗೆ ಇರುವಂತಹ ಗೌರವದ ಬಗ್ಗೆ ವ್ಯತ್ಯಾಸ ಗಮನಿಸಿ ನೀವು. ಹಲೋ ಸರ್, ಬ್ರೇಕ್ ಆಗ್ತಿದೆ. ಇಬ್ರು ಒಂದೇ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಇಬ್ಬರಿಗೂ ಕೂಡ ಸಿಗ್ತಾ ಇರುವಂತಹ ಗೌರವವನ್ನು ಗಮನಿಸಿ ಅಂತ ಹೇಳ್ತಿದ್ದೆ ನಾ. ಹೌದು ಸರ್. ಈಗ ಚೇತನ್, ಈಗ ರಾಜ್ಕುಮಾರ್ ಅಂದ್ರೆ ನಮ್ಮ ತಂದೆಗಿಂತಲೂ ಒಳ್ಳೆ ಉತ್ತಮಸ್ಥರು. ಹೌದು. ಹೌದಾ ಸರ್? ಆದ್ರೂ ಇವ್ರಿಗೆ ಯಾಕೆ ಅವ್ರ ಮೇಲೆ ಅಂತ ದ್ವೇಷ? ಹೇಳಿ ಸರ್. ಹೇಳಿ. ದ್ವೇಷ ಇಲ್ಲ, ನನಗೆ ಪ್ರೀತಿನೇ ಇದೆ, ಗೌರವಿಸ್ತೀನಿ ಅಂತಾರ ಅವರು. ಥ್ಯಾಂಕ್ ಯು ಸೋ ಮಚ್ ಆಂಜನೇಯ ಅವರೇ, ಜೀ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಚೇತನ್ ಅವರು ಹೇಳ್ತಾ ಇದ್ದಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ. ಒಂದು ವಿಚಾರವನ್ನು ವ್ಯಕ್ತ ಮಾಡೋದಕ್ಕೆ ಸಂವಿಧಾನ ನನಗೊಂದು ಅವಕಾಶವನ್ನು ಕೊಟ್ಟಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ. ಚೇತನ್ ಅವರು ಮಾತ್ರವಲ್ಲ, ಚೇತನ್ ಅವರು ಕೊಟ್ಟಿರುವಂತಹ ಈ ಹೇಳಿಕೆಯ ಪರವಾಗಿ ಯಾರ್ಯಾರು ನಿಂತಿದ್ದಾರಲ್ಲ, ಅವರು ಮಾಡ್ತಾ ಇರುವಂತಹ ಮಾತುಗಳು ಕೂಡ ಇದೆ. ಒಬ್ಬ ವ್ಯಕ್ತಿ ಅಭಿಪ್ರಾಯವನ್ನು ಹೊರಹಾಕಿದ್ದಾನೆ, ಆ ವ್ಯಕ್ತಿ ಹಾಕಿರುವಂಥ ಅಭಿಪ್ರಾಯಕ್ಕೆ ಚರ್ಚೆ ಆಗಲಿ ಎನ್ನುವಂಥ ಮಾತುಗಳು ಹೇಳ್ತಾ ಇದ್ದಾರೆ. ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅನ್ನುವ ಕಾರಣಕ್ಕಾಗಿ ಬಾಯಿಗೆ ಬಂದಿದ್ದನ್ನು ಮಾತನಾಡೋದಕ್ಕೆ ಅವಕಾಶ ಇಲ್ಲ. ಲಕ್ಷಾಂತರ ಬಿಡಿ, ಕೋಟ್ಯಾಂತರ ಜನ ರಾಜ್ಕುಮಾರ್ ಅವರನ್ನು ಪ್ರೀತಿಸ್ತಾರೆ, ಆರಾಧಿಸ್ತಾರೆ, ಅಭಿಮಾನಿಗಳಾಗಿ ಬದುಕ್ತಾರೆ. ಮತ್ತೊಬ್ಬರ ಮನಸ್ಸಿಗೆ ನೋವಾಗುತ್ತೆ ಎನ್ನುವಂತಹ ವಿವೇಕತೆ ಮತ್ತು ಪ್ರಜ್ಞೆ ಒಬ್ಬ ವ್ಯಕ್ತಿಗಿರೋದಿಲ್ವ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ. ಓಕೆ, ನಿಮಗೆ ಕಾರ್ಪೊರೇಟ್ ಜಗತ್ತು,
ಕಾರ್ಪೊರೇಟ್ ಲೆವೆಲ್ಲು 2021ರಲ್ಲಿ ಭೂಮಿ ಬಗ್ಗೆ ಇತ್ಯಾದಿ ಆಗ್ತಾ ಇದೆ. ನೀವು ಅದ್ರ ಬಗ್ಗೆ ಹೋರಾಟ ಮಾಡಿ. ಬೆಂಗಳೂರಿನ ರಾಜಕಾಲುವೆಗಳಲ್ಲಿ ಯಾವ ಪರಿಪ್ರಮಾಣದಲ್ಲಿ ಒತ್ತುವರಿಯಾಗಿ ಇವತ್ತು ನುಂಗಣ್ಣರು ಬೆಂಗಳೂರಲ್ಲಿ ಕೂತಿದ್ದಾರೆ. ಇಡೀ ರಾಜ್ಯದಲ್ಲಿ ಎಷ್ಟು ಜನ ಸರ್ಕಾರಿ ಜಮೀನುಗಳನ್ನು ನುಂಗಿ ನೀರು ಕುಡಿದಂತಹ ಉದಾಹರಣೆಗಳಿದೆ. ಯಾಕವತ್ತು ಯಾರು ಮಾತನಾಡಲಿಲ್ಲ? ಯಾಕವತ್ತು ಚೇತನ್ ಅವರು ಬಂದು ಹೌದು ಇಂತಹ ಪ್ರದೇಶದಲ್ಲಿ ಇಲ್ಲಿಯೇ ಸರ್ಕಾರಿ ಭೂಮಿ ಒತ್ತುವರಿ ಆಗಿದೆ, ಇದನ್ನು ಗುಳುಮನ್ಸಿದ್ದಾರೆ ಅಂತ ಯಾವತ್ತೂ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ವಲ್ಲ? ಯಾವತ್ತು ರಾಜ್ಕುಮಾರ್ ಅವರ ಬರ್ತ್ಡೇಯ ದಿನವೇ ಬಂದು ಈ ರೀತಿಯಾಗಿ ಒಂದು ಪೋಸ್ಟ್ಗಳನ್ನು ಹಾಕುವ ಮುಖಾಂತರ ಒಂದು ವಿವಾದವನ್ನು ಹೊತ್ತಿಸುವ ಪ್ರಯತ್ನನ ಇದು? ಅಥವಾ ನಾನು ಸದಾ ಸುದ್ದಿಯಲ್ಲಿರಬೇಕು, ಸದಾ ಸುದ್ದಿಯ ಮುಖಾಂತರ ನನ್ನ ವಿವಾದಗಳು ಕೇಂದ್ರ ಬಿಂದು ಆಗಬೇಕು ಅನ್ನುವಂತಹ ಪ್ರಯತ್ನನ? ಸಾಧ್ಯ ಇಲ್ಲ. ಇದನ್ನು ಯಾರೂ ಕೂಡ ಒಪ್ಪಲ್ಲ ಮತ್ತು ಸ್ವೀಕಾರ ಮಾಡಲ್ಲ. ಮತ್ತೊಬ್ಬ ಕಾಲರ್ ಇದ್ದಾರೆ, ಸಿದ್ದಪ್ಪ ಅಂತ. ನಮಸ್ಕಾರ ಸಿದ್ದಪ್ಪ ಅವರೇ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ ಸಿದ್ದಪ್ಪ ಅವರು. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರು ಸರ್. ಬೆಂಗಳೂರಿಂದ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಾನು ವ್ಯಕ್ತಪಡಿಸಿದ್ದೀನಿ ಅಂತ ಚೇತನ್ ಅವರು ಹೇಳ್ತಾ ಇರೋದು ರಾಜ್ಕುಮಾರ್ ಅವರ ವಿಚಾರದಲ್ಲಿ. ಸರ್ ಅವರ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದು ಇದು. ಅವರು ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿರೋದು ಇದು. ಹೆಂಗೆ ಪ್ಲಾನ್ ಮಾಡೋದು? ಎಲ್ಲ ಸೇರ್ಕೊಂಡು ಜೊತೆ ಅವನ್ನ ಬಿಟ್ಟಿರೋದು. ಯಾರು ಅಂತ ಯಾರು ಕಂಡುಹಿಡಿಯಬೇಕು? ಅದು ಕಾನೂನು ಪ್ರಕಾರದಿಂದ ಕಂಡುಹಿಡಿಯಬೇಕು. ಅದು ಅವನ ಸ್ವಂತ ವಿಷಯ ಅಲ್ಲ ಅಂತ ಕಾಣುತ್ತೆ. ಅದಕ್ಕೆ ಅವ್ರನ್ನ ಕಾನೂನಿಗೆ ಒಪ್ಪಿಸಿ ಅವನಿಂದ ಹೇಳಿಕೆ ತಗೋಬೇಕು. ಯಾರು ನೀನ್ ಸ್ವಂತ ಇದರಿಂದ ಮಾತಾಡಿದ್ಯಾ ಇಲ್ಲ ನಿಮ್ಗೆ ಯಾರನ್ನೇ ಪ್ರೇರಣೆ ಕೊಟ್ಟಿದ್ದೀರಾ? ಇಷ್ಟು ವರ್ಷ ಇರೋದು ಬರ್ತ್ಡೇ ದಿವಸ ಹೌದು ಹೌದು ಹೌದು. ಅದು ಜನಗಳು ಅಲ್ಲ ಸರ್, ಕರ್ನಾಟಕ ಜನಗಳಿಗೆ ಎಲ್ಲ ಅರ್ಥ ಆಗಲ್ವಾ? ಒಬ್ಬನೇನ ಇವ್ರು ಬುದ್ಧಿವಂತ? ಹೌದು. ಅಲ್ಲ, ಇದು ಇಡೀ ಭಾರತನೇ ರಾಜ್ಕುಮಾರ್ನ ಪೂಜಿಸ್ತಾರೆ, ಹೊರದೇಶದಲ್ಲೂ ಪೂಜಿಸ್ತಾರೆ. ಕೇವಲ ರಾಜ್ಕುಮಾರ್ ಮಾತ್ರ ಅಲ್ಲ ಸರ್, ಅನೇಕರ ಸ್ಮಾರಕಗಳು ಭಾರತದಲ್ಲಿದೆ, ಕರ್ನಾಟಕದಲ್ಲೂ ಕೂಡ ಇದೆ. ಅದಕ್ಕಾಗಿ ಸಾರ್ವಜನಿಕ ಭೂಮಿಯನ್ನೇ ವಿನಿಯೋಗ ಮಾಡಲಾಗಿದೆ. ಹೌದು ಹೌದು ಸರ್, ಹೌದು. ಈ ಸ್ಮಾರಕಗಳ ಬಗ್ಗೆ ಪ್ರಶ್ನೆ ಎತ್ತೋದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ನಿಮ್ಗೆ? ಹೌದು ಸರ್, ರಾಜಣ್ಣ ದಿವಸಕ್ಕೆ ಯಾಕೆ ಬಂದ್ರ ಅಂತ. ಅಲ್ಲ, ಇಡೀ ಅಕ್ಕಪಕ್ಕ ರಾಜ್ಯದವರು ನಗಲ್ವಾ ಸರ್ ಇದು? ನೋಡಿ. ಹೌದು ಹೌದು ಹೌದು. ಅಕ್ಕಪಕ್ಕ ರಾಜ್ಯದವರು ರಾಜಣ್ಣ ಅಂದ್ರೆ ರಾಜ ದೊಡ್ಡ ಮನೆ ಇದ್ದಂಗೆ. ಹೌದು. ಕರ್ನಾಟಕದಲ್ಲಿ ಅದು ಬಿಟ್ಬಿಟ್ಟು 100 ಸತಿ ಯೋಚನೆ ಮಾಡ್ಬೇಕಾಯ್ತು. ತಪ್ಪು ಮಾಡ್ಬಿಟ್ರು ಇದು ರಾಜಣ್ಣನ ವಿಷಯ ತಗೊಂಡೆ. 100 ಸತಿ ಯೋಚನೆ ಮಾಡ್ಬೇಕಾಯ್ತು ಆ ಚೇತನ್. ಆ ಚೇತನ್ಗೆ ಏನು ಬುದ್ಧಿ ಇದೆಯಾ ಏನಿದೆ ಗೊತ್ತಿಲ್ಲ ಸರ್. ಬೇಕಾದಷ್ಟು ಸಮಸ್ಯೆಗಳಿವೆ ಭಾರತದಲ್ಲಿ. ಅದು ಬಿಟ್ಬಿಟ್ಟು ಹೋಗಿ ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ತಿದಾರಲ್ಲ, ಅವ್ರಿಗೆ ಸಂಸ್ಕೃತಿ, ಸಮಾಜ, ಭಾವನಾತ್ಮಕ ಈ ವಿಚಾರಗಳ ಬಗ್ಗೆ ಅರಿವಿಲ್ಲ ಅಂತ ಅನ್ಸುತ್ತಾ ನಿಮ್ಗೆ? ಹೌದು ಸರ್, ಹೌದು ಹೌದು. ಈಗ ಭೂಮಿ ಇಲ್ಲ ಅನ್ನುವ ಕಾರಣಕ್ಕಾಗಿ ಸ್ಮಾರಕಗಳನ್ನು ಯಾಕೆ ನಿರ್ಮಾಣ ಮಾಡಬೇಕು ಅಂತ ಅವರ ಪ್ರಶ್ನೆ ಆಗೋದಾಗಿದ್ರೆ, ಅದರ ಸ್ಮಾರಕದೊಂದಿಗೆ ಭಾವನಾತ್ಮಕ ಸಂಬಂಧ ಇರುತ್ತೆ, ಒಂದು ಸಾಮಾಜಿಕ ಕಳಕಳಿ ಇರುತ್ತೆ, ಒಂದು ಸಂಸ್ಕೃತಿ ಇರುತ್ತೆ. ಅದು ಈಗಿನ ಪೀಳಿಗೆಯವರಿಗೆ ಗೊತ್ತಾಗ್ಬೇಕು ಸರ್. ರಾಜ್ಕುಮಾರ್ ಅಂದ್ರೆ ಯಾರು? ಇದನ್ನ ಸ್ಮಾರಕಗಳು ಮಾಡಿದ್ರೇನೆ ಗೊತ್ತಾಗೋದು. ಹೌದು ಹೌದು. ಇವ್ರ ಚರಿತ್ರೆ ಅದೆಲ್ಲ ಗೊತ್ತಾಗೋದು ಇನ್ನ ಜನಗಳಿಗೆ, ಮುಂದಿನ ಪೀಳಿಗೆಗಳಿಗೆ. ಹೌದು. ಅದು ಬಿಟ್ಬಿಟ್ಟು ಇವರು 2.5 ಎಕರೆ ಅಂದ್ರೆ ಏನು ಅರ್ಥನೇ ಆಯ್ತಲ್ಲ. ಏನ್ 2.5 ಎಕರೆ? ಇವತ್ತು ಬಂದು ಇವತ್ತು ಬರ್ತ್ಡೇ ದಿವಸನೇ ಬಂದಾನಲ್ಲ, ಹೆಚ್ಚಿನ ಎಲ್ಲಿ ಹೋಗಿದೆ ಸರ್ ಅವರು? ಎಸ್ ಸರ್. ಇದು ಉದ್ದೇಶಪೂರ್ವಕ ಅಲ್ವಾ? ಉದ್ದೇಶಪೂರ್ವಕ ಅಂತ ನಿಮ್ಮ ವಾದ? ಉದ್ದೇಶಪೂರ್ವನೇ ಇವತ್ತು ಬರ್ತ್ಡೇ ದಿವಸನೇ ಅವನ ಹೇಳಿಕೆ ಕೊಟ್ಟಿರೋದು. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಕೇಳಿಸ್ಕೊಳ್ತಾ ಇದ್ದೀರಿ, ಪ್ರತಿಯೊಬ್ಬರ ಆಕ್ರೋಶ ಇದೆ ಇಲ್ಲಿ. ನೀವು ಕನ್ನಡದ ಸಂಸ್ಕೃತಿ, ಕನ್ನಡ ಭಾಷೆ, ಕನ್ನಡ ಸಿನಿಮಾ, ಕನ್ನಡದ ಚಿತ್ರರಂಗ, ಕನ್ನಡದ ಹೋರಾಟಗಳು, ಕನ್ನಡದ ಚಳುವಳಿಗಳು, ಕನ್ನಡದ ಸಾಹಿತ್ಯ ಎಲ್ಲ ವಿಚಾರಗಳಲ್ಲಿ ಬಂದಾಗಲೂ ಕೂಡ ನೀವು ಏನೇ ಮಾಡಿದರೂ ಕೂಡ ಅದರಲ್ಲಿ ರಾಜ್ಕುಮಾರ್ ಸಮಾಧಿಯೂ ಕೂಡ ಒಂದು ಕನ್ನಡಕ್ಕೆ ಕೊಡಬಹುದಾದಂಥ ಅದ್ಭುತವಾದ ಕೊಡುಗೆ. ಅದನ್ನು ನೀವು ಪ್ರಶ್ನೆ ಮಾಡೋದಕ್ಕೆ ಹೋದರೆ ಅದು ಅಪಹಾಸ್ಯ ಅಂತ ಕರೀತಾರೆ ಜನ ನಿಮ್ಮನ್ನು. ಬಿಕಾಸ್ ಅಂಥ ಮೇರು ವ್ಯಕ್ತಿತ್ವ ಅಂತ. ನೀವು ಬೆಸ್ಟ್ ಎಕ್ಸಾಂಪಲ್ ತೆಗೆದುಕೊಳ್ಳ್ರಿ. ಈಗ ನಮ್ಮದ್ದೇ ಮನೆಯಲ್ಲಿ ಅಥವಾ ಯಾರದ್ದೋ ಮನೆಯಲ್ಲಿ ಒಬ್ಬ ಹಿರಿಯ ಜೀವಿ ನಿಧನ ಹೊಂದಿದ್ದಾರೆ ಅಂತ ಹೇಳಿದರೆ
ನಮ್ಮ ಭೂಮಿ ಕಡಿಮೆ ಇದೆ ಅನ್ನುವ ಕಾರಣಕ್ಕಾಗಿ ಸ್ಮಾರಕಗಳನ್ನು ಅವರವರ ಇಚ್ಛೆಯ ಅನುಸಾರವಾಗಿ ನಿರ್ಮಾಣ ಮಾಡೋದನ್ನು ಯಾರಾದರೂ ಬಿಡ್ತಾರಾ? ಅವರ ನೆನಪಿಗಾಗಿ ಒಂದು ಸ್ಮಾರಕವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಇಡೀ ರಾಜ್ಯಕ್ಕೆ ಈ ರೀತಿಯಾಗಿ ಕೊಡುಗೆ ಕೊಟ್ಟಂತಹ ವ್ಯಕ್ತಿಯ ಸ್ಮಾರಕವನ್ನು ಮಾಡೋದ್ರಲ್ಲಿ ತಪ್ಪೇನಿದೆ ಎನ್ನುವಂಥ ವಾದಗಳು ಬರ್ತಾ ಇದೆ. ಇದನ್ನು ಕೆಲವೊಂದಿಷ್ಟು ಜನ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಐ ಆಮ್ ವಿತ್ ಚೇತನ್ ಅಹಿಂಸಾ ಎನ್ನುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಪೋಸ್ಟ್ಗಳು ಆಗ್ತಾ ಇದೆ. ಆದರೆ ಆ ಪ್ರಮಾಣ ಕಡಿಮೆ ಇದೆ. ವ್ಯಾಪಕವಾದಂಥ ಆಕ್ರೋಶ ಚೇತನ್ ಅವರ ವಿರುದ್ಧ ಇರೋದು. ಈಗ ಜಲಿಯನ್ ವಾಲಾಬಾಗ್ 1919ರಲ್ಲಿ ಒಂದು ದೊಡ್ಡ ಮಟ್ಟದ ಹತ್ಯಾಕಾಂಡ ಆಯಿತು ಅಂತ ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕಲ್ವಾ? ದೆಹಲಿಯಲ್ಲಿ ವಾರ್ ಮೆಮೋರಿಯಲನ್ನು ಸ್ಥಾಪನೆ ಮಾಡ್ತಾರೆ. ಯಾವ ಕಾರಣಕ್ಕಾಗಿ? ಭೂಮಿ ಕಡಿಮೆ ಇದೆ ಅನ್ನೋ ಕಾರಣಕ್ಕಾಗಿ ವಾರ್ ಮೆಮೋರಿಯಲ್ ಬೇಡ ಅಂತ ಹೇಳೋಕ್ಕಾಗತ್ತಾ? ನಮ್ಮ ಸೈನಿಕರ ಶೌರ್ಯ, ಅವರ ಹೋರಾಟ, ಯಾರ್ಯಾರು ಮಾಡಿದ್ರು, ಏನಾಯಿತು, ಅವರ ಕೊಡುಗೆಗಳು ಏನಾಯಿತು, ನಾಳೆ ಯಾವುದೋ ಒಬ್ಬ ವ್ಯಕ್ತಿ ಬಾಲಕ ಅಲ್ಲಿ ಹೋಗಿ ನಿಂತಾಗ ಅಬ್ಬಾ ನಮ್ಮ ದೇಶಕ್ಕೆ ಕೊಟ್ಟಂತಹ ಕೊಡುಗೆ ಈ ಪರಿಪ್ರಮಾಣದಲ್ಲಿ ಇದೆ ಅಂತ ಆ ವ್ಯಕ್ತಿ ಸ್ಮರಿಸಿ ಒಂದು ಹೆಮ್ಮೆಯಿಂದ ಸೆಲ್ಯೂಟ್ ಹಾಕ್ತಾನಲ್ಲ, ಮತ್ತೊಂದು ಗೌರವ ಸಿಗುತ್ತೆ. ಅದೇ ರೀತಿಯಾಗಿ ರಾಜ್ಕುಮಾರ್ ಅವರದ್ದು ನಾಳೆ ಯಾರೋ ಒಬ್ಬ ರಂಗಭೂಮಿ ಕಲಾವಿದರಾಗಿ ಒಂದು ದೊಡ್ಡ ಮಟ್ಟದ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಹೇಳಿದಾಗ ರಾಜ್ಕುಮಾರ್ ಅನೇಕ ಜನರಿಗೆ ಪ್ರೇರಣೆ ಆಗಬಹುದು, ಅನೇಕ ಜನರ ಬದುಕಿಗೆ ಪ್ರೇರಣೆಯಾಗಿ ಕೆಲಸ ಮಾಡಬಹುದು. ಅದಕ್ಕಾಗಿ ಸ್ಮಾರಕದ ಅವಶ್ಯಕತೆ ಇದೆ ಅಂತ. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್, ಧನಂಜಯ ಅವರ ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ಕಾರ, ನಾನು ಬಾಗಲಕೋಟೆ ಜಿಲ್ಲೆ ಗುಳೇದಗುಡದಿಂದ ಮಾತಾಡ್ತಾ ಇದ್ದೀನಿ. ಹಾ ಸರ್, ಹೇಳಿ. ಈಗ ಇದು ಏನು ಇದು ಉದ್ಭವ ಆಗಿದೆಲ್ಲ ಸಿಚುವೇಶನ್, ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಇನ್ನೊಂದು ವ್ಯಕ್ತಿ ಮಾತಾಡ್ಬೇಕಂದ್ರೆ 2 ಪ್ರಸಂಗಗಳಲ್ಲಿ ಮಾತ್ರ ಸಾಧ್ಯತೆ ಇದೆ. ಒಂದು, ಮಾತಾಡುವಂತ ವ್ಯಕ್ತಿ ಅವನಕ್ಕಿಂತ ದೊಡ್ಡವನಾಗಿರ್ಬೇಕು. ಹೌದು. ಅಥವಾ ಅವನು ಹುಚ್ಚ ಇರಬೇಕು. ಯಾವ ಕೆಟಗರಿ ಸೇರಿದ್ದಾರೆ ಚೇತನ್? 2ನೇ ಕೆಟಗರಿ ಬರ್ತಾನೆ. 2ನೇ ಕೆಟಗರಿ. ರಾಜ್ಕುಮಾರ್ ಬರೀ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಕಲಾ ತಪಸ್ವಿ ಅವರು. ಟೋಟಲ್ ಕರ್ನಾಟಕದ ವಿಸ್ತೀರ್ಣ 49 ಮಿಲಿಯನ್ ಏಕರ್ ಇದೆ. ಆ 49 ಮಿಲಿಯನ್ ಏಕರ್ ಅಲ್ಲಿ ಇರುವಂತ ಪ್ರತಿಯೊಂದು ಮನೆಯೊಳಗೂ ರಾಜ್ಕುಮಾರ್ ಇದ್ದಾರೆ. ಹೌದು. ಈ 2.5 ಎಕರೆ ಅವರಿಗೆ ನೀವು ಕೊಡ್ರಿ ಬಿಡ್ರಿ, ಆ 49 ಮಿಲಿಯನ್ ಏಕರ್ ರಾಜ್ಕುಮಾರ್ಗೆ ಸಂಬಂಧಪಟ್ಟಿದ್ದು. ಓಕೆ, ಕನ್ನಡಿಗರ ಆಸ್ತಿ ಅವರು. ಕನ್ನಡದ ಆಸ್ತಿ, ನಿಜವಾಗಿಯೂ ಕನ್ನಡದ ಆಸ್ತಿ. ಯಾಕಂದ್ರೆ ಅವ್ರು ಕನ್ನಡ ಹೋಗ್ಲೇ ಇಲ್ಲ. ಅವ್ರು ಮನಸ್ಸು ಮಾಡಿದ್ರೆ ಕರ್ನಾಟಕದ ಸಿಎಂ ಆಗಬಹುದಾಗಿತ್ತು. ಬಟ್ ಅವ್ರು ತಾವು ಕರ್ನಾಟಕನ ಬೆಳೆಸಿದ್ರು. ಅದೇ ಕರ್ನಾಟಕ ಇವತ್ತು ರಾಜ್ಕುಮಾರ್ನ ವ್ಯಕ್ತಿತ್ವವನ್ನ ಪೂರ್ತಿ ಭಾರತದ ನಕ್ಷೆಯಲ್ಲಿ ಭೂಪಟದಲ್ಲಿ ಕಾಣುವಂತೆ ಮಾಡಿದೆ. ಅಂತ ಒಂದು ವ್ಯಕ್ತಿದು 2.5 ಎಕರೆ ಇವತ್ತು ಏನು ರಾಜ್ಕುಮಾರ್ ಸಮಾಧಿ ಇದೆಯಲ್ಲ, ಅದು ಬರುವಂತ ದಿವಸದೊಳಗೆ ಎಷ್ಟೋ ಜನರಿಗೆ ಸ್ಫೂರ್ತಿದಾಯಕವಾಗುತ್ತೆ. ಹೌದು. ನಿಮ್ಮ ವಾದವನ್ನು ಒಪ್ತೀನಿ ನಾನು. ಆದ್ರೆ ಚೇತನ್ ಅವರು ಹೇಳ್ತಿದ್ದಾರೆ ರಾಜ್ಕುಮಾರ್ ಅವರದ್ದು ಸ್ಮಾರಕ ಹೆಂಗ್ ಮಾಡಿದವರು ಉಳಿದವ್ರಿಗೂ ಕೂಡ ಕೆಲವೊಂದಿಷ್ಟು ಅಸಮಾನತೆ ಆಗಿದೆ, ಅದ್ರ ಬಗ್ಗೆ ನಮ್ ಧ್ವನಿ ಇದೆ ಅಂತ ಹೇಳ್ತಾರ ಅವರು. ಅಲ್ಲ, ಇವಾಗ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಇನ್ನೊಂದು ಪ್ರಾಬ್ಲಮ್ ಮುಂತಂದ್ರೆ ಹೆಂಗೆ ಸರ್? ಈಗ ರಾಜ್ಕುಮಾರ್ ಬಗ್ಗೆ ಮಾತಾಡ್ಬೇಕಂದ್ರೆ ಬರೀ ರಾಜ್ಕುಮಾರ್ ಬಗ್ಗೆ ಅಷ್ಟೇ ಮಾತಾಡ್ರಿ ನೀವು. ಅದು ಅವ್ರವ್ರ ತಕ್ಕಂಗೆ ಅವ್ರವ್ರದ ಶಕ್ತಿಗೆ ತಕ್ಕ ಏನ್ ಪ್ರಾಪ್ತಿ ಆಗ್ಬೇಕು ಆಗತ್ತೆ. ಬಟ್ ಇವತ್ತು ರಾಜ್ಕುಮಾರ್ ಬಗ್ಗೆ ಇವ್ರು ಮಾತಾಡಲ್ಲ, ಇವ್ರಿಗೆ ಮಾತಾಡ್ಲಿಕ್ಕೆ ಯೋಗ್ಯತೆನೇ ಇಲ್ಲ. ಮೊದಲೇ ಮಾತಂದ್ರೆ ರಾಜ್ಕುಮಾರ್ ಕೊಟ್ಟಿದ್ದು 2.5 ಎಕರೆಯಲ್ಲಿ ಬರುವ ದಿವಸಗಳಲ್ಲಿ ಏನೇನು ಬದಲಾವಣೆ ಆಗಬಹುದು ಅನ್ನೋದ್ರಿಂದ ಒಂದು ವಿಷನ್ ಬೇಕು ಸರ್. ಅದು ಇವತ್ತು ರಾಜ್ಕುಮಾರ್ ಅಲ್ಲಿ ಯಾವತ್ತಿದ್ರು ಶಾಶ್ವತವಾಗಿ ಇರ್ತಾರ ಅಲ್ಲಿ. ಅಲ್ಲಿ ಬರ್ತಕ್ಕಂತ ಪ್ರತಿಯೊಬ್ಬ ಅಭಿಮಾನಿಗಳು, ಅವ್ರ ಕಲಾಭಿಮಾನಿಗಳು ದೇವರು ಏನಂತ ಅಂತಿದ್ರು ರಾಜ್ಕುಮಾರ್ ಅವರು. ಅವ್ರು ಬಂದಾಗ ಅವ್ರಿಗೆ ಯಾವ್ದೋ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಅಲ್ಲಿ. ಹೌದು ಹೌದು. ಈಗ ಚೇತನ್ ಅವರ ವಾದವನ್ನು ನೀವು ಗಮನದಲ್ಲಿ ಹೋಗ್ತಾರೆ. ರಾಜ್ಕುಮಾರ್ ತಮ್ಮ 200 ಚಿತ್ರ ಮಾಡಿದಾರಲ್ರಿ, ಪ್ರತಿಯೊಂದು ಚಿತ್ರದಲ್ಲೂ ಮೆಸೇಜ್ ಇದೆ. ಯಾವುದೇ ಚಿತ್ರದಲ್ಲೂ ಅಪಭ್ರಂಶ ಅಥವಾ ಅನಾವಶ್ಯಕ ಯಾವುದೂ ಇಲ್ಲ. ಕರೆಕ್ಟ್. ಒಂದು ಸಬ್ಜೆಕ್ಟ್ ಬೇಸ್ಡ್ ಪ್ರತಿಯೊಂದು ಸಿನಿಮಾನು ಒಬ್ಬೊಬ್ರಿಗೆ ಒಂದೊಂದು ಇನ್ಸ್ಪಿರೇಷನ್ ಆಗಿದೆ. ಎಸ್ ಸರ್, ಹೌದು. ನಾವು ಬೇಕಾದಷ್ಟು ಉದಾಹರಣೆ ಕೊಡ್ಬೋದು. ಬಂಗಾರದ ಮನುಷ್ಯ ತಗೊಳ್ಳಿ, ಜೀವನ ಚೈತ್ರ ತಗೊಳ್ಳಿ. ಅಂತ ಸಿನಿಮಾಗಳನ್ನ ಚೇತನ್ ಅವರಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಏನ್ ಸರ್? ಅಂತಹ ಸಿನಿಮಾಗಳನ್ನ ಚೇತನ್ ಅವರಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ ಅಂತ ಒಬ್ಬ ನಟನಾಗಿ? ಇದು ಶತಮಾನಕ್ಕೊಬ್ಬ ರಾಜ್ಕುಮಾರ್ ಸರ್. ಅವರು ಬರೀ ವ್ಯಕ್ತಿ ಎನ್ಲೈಟೆಡ್ ಪರ್ಸನ್. ಅವರು ರಾಜ್ಕುಮಾರ್ ಎನ್ಲೈಟೆಡ್ ಪರ್ಸನ್. ಅವ್ರ ಮುಗ್ಧತೆ ನೀವು ನೋಡಿದೀರಾ?
ಅವ್ರಿಗೆ ಅವ್ರ ಮನಸ್ಸಿನಲ್ಲಿ ಒಂದಿಷ್ಟು ಕ್ಲೇಶನೇ ಇದ್ದಿಲ್ಲ. ಹೌದು ಹೌದು ಅವ್ರು ಯಾವಾಗ್ಲೂ ಮಗುವಿನ ಮುಗ್ಧತೆ, ಅವ್ರ ಸದಾ ಹಸನ್ಮುಖ, ಹೌದು ಏನೇ ಅವ್ರ ಪಾಲಿಗೆ ಬಂದಿದ್ರು ಬೇಡ ಅಂತಾನೆ ಬಿಡ್ತಿದ್ರು ಅವರು. ಹೌದು ಯಾವ್ದು ನನಗೆ ಬೇಕಂತ ಬಂದಿಲ್ಲ. ಒಂದು ಉದಾಹರಣೆ ಇದೆ, ಅವರಿಗೆ ಸರ್ಕಾರದಿಂದ ಸಿಗ್ಬೇಕಾಗಿದ್ದು ಒಂದು ಪ್ಲಾಟ್ ಇತ್ತು ಸರ್, ಅದನ್ನು ತೋಡಿಲ್ಲ ಅವರು. ಎಸ್, ನೀವು ಪಾಯಿಂಟ್ಗೆ ಬಂದ್ರಿ. ನಾನು ಅದೇ ಪ್ರಶ್ನೆ ನಿಮ್ಗೆ ಕೇಳ್ತೀನಿ. ಚೇತನ್ ಅವರು ಅದನ್ನೇ ಹೇಳ್ತಿದ್ದಾರೆ. ರಾಜ್ಕುಮಾರ್ ಅವರು ಸರ್ಕಾರದ ನಿವೇಶನವನ್ನೇ ನಿರಾಕರಿಸಿ ಬಿಟ್ಟಿದ್ರು, ನೀವ್ಯಾಕೆ 2.5 ಎಕರೆ ಭೂಮಿ ಕೊಟ್ರಿ ಅಂತ. ರಾಜ್ಕುಮಾರ್ ಇದ್ದಾಗ, ಮತ್ತು ಈಗ ರಾಜ್ಕುಮಾರ್ ನಮ್ಮ ಕರ್ನಾಟಕಕ್ಕೆ ಎಲ್ಲರಿಗೂ ಬೇಕಾಗಿದೆ ಅವರು. ಈ 2.5 ಎಕರೆ ಇರ್ಲಿಲ್ಲ ಅಂತಂದ್ರೆ ರಾಜ್ಕುಮಾರ್ ಎಲ್ಲಿ ಇರ್ತಿದ್ರು ಸರ್? ಹೌದು, ಅವ್ರಿಗೆ ಅವ್ರ ಅಭಿಮಾನಿಗಳಿಗೆ ಒಂದು ನೆಲೆ ಬೇಕಲ್ಲ, ಒಂದು ಗುಡಿ ಬೇಕಲ್ಲ. ಹೌದು, ಒಂದು ಯಾರಿಗೆ ಯಾವಾಗ ನಮಗ್ ಮನಸ್ಸಿಗೆ ಸಮಾಧಾನ ಆಗಂಗಿಲ್ಲ, ಅಲ್ಲಿ ಬಂದು ನಿಂತು ನಾವು ಒಂದ್ 5 ನಿಮಿಷ ನಿಂತ್ರೆ ನಮಗೆ ಎಷ್ಟೋ ಸಮಾಧಾನ ಆಗುತ್ತೆ. ಎಸ್ ಸರ್. ಈಗ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ಸರ್? ಹೌದು, ನೆಮ್ಮದಿ ಸಲಗಲ್ಲ. ಹಂಗೆ ಕಲಾಭಿಮಾನಿಗಳಿಗೆ ದೇವರು, ಒಂದು ರಾಜ್ಕುಮಾರ್ ಒಬ್ಬ ದೇವರು, ಅಲ್ಲಿ ಹೋಗಿ ನಿಂತ್ರೆ ಅವ್ರಿಗೂ ಒಂದ್ ಸ್ವಲ್ಪ ಸಮಾಧಾನ ಆಗುತ್ತೆ. ಎಸ್ ಸರ್. ನೋಡೋಣ ಸರ್ ಏನಾಗುತ್ತೆ ಈ ವಿವಾದ ಅಂತ, ಏನು ಹೇಳ್ತಾರೆ ಕೊನೆಗೆ ಚೇತನ್ ಅಂತ. ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಕೆಲವರು ಹೇಳ್ತಿದ್ದಾರೆ, ಒಂದು ವೇಳೆ ನೀವು ಸ್ಮಾರಕವನ್ನು ಮಾಡದೇ ಹೋಗಿದ್ರೆ ಅದು ಸಾಧನೆಯ ಕಡೆಗಣನೆ ಆಗ್ಬಿಡುತ್ತಿತ್ತು ಅಂತ. ಈಗ ಅನೇಕ ಜನರಿಗೆ ಎಲ್ಲೆಲ್ಲೋ ಏನೇನೋ ಸಿಕ್ಬಿಡುತ್ತೆ ರೀ ಸರ್ಕಾರದಿಂದ. ಆದರೆ ಒಬ್ಬ ಮೇರು ನಟನಿಗೆ ಒಂದು ಭೂಮಿ ಸಿಗದೆ ಹೋಗಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ? ಇವರು ಹೇಳಿದ ಹಾಗೆ ಈಗ ಒಂದು ಜಾಗ, ಅಭಿಮಾನಿಗಳು ಬರೋದಕ್ಕೆ ಅನೇಕ ಲಕ್ಷಾಂತರ ಜನ ವರ್ಷ ಪೂರ್ತಿ ಬರ್ತಾರೆ. ಈಗ ನೀವು ಬೇರೆ ಬೇರೆ ಉತ್ತರ ಕರ್ನಾಟಕದಿಂದ ಅನೇಕ ಜನ ಬಂದವರು, ಈಗ ಅವರಿಗೆ ಬೇರೆ ಬೇರೆ ಬೆಂಗಳೂರಿನ ಜಾಗಗಳು ಎಲ್ಲಿಗೆ ಹೋಗಬೇಕು ಅಂತ ಪ್ರಶ್ನೆ ಬಂದಾಗ ರಾಜ್ಕುಮಾರ್ ಸಮಾಧಿಗೆ ಹೋಗಬೇಕು ಅಂತಾರೆ ಅವರು. ಮೊದಲು ರಾಜ್ಕುಮಾರ್ ಸಮಾಧಿ, ಪುನೀತ್ ರಾಜ್ಕುಮಾರ್ ಸಮಾಧಿ, ಅವುಗಳನ್ನು ನೋಡ್ಕೊಂಡು ಬರಬೇಕು. ಯಾವ ಕಾರಣಕ್ಕಾಗಿ? ಅವರ ಮೇಲೆ ಇಟ್ಟಿರುವಂತಹ ಅಭಿಮಾನ. ಅದರಲ್ಲೂ ವಿಶೇಷವಾಗಿ ವಯಸ್ಕರೇನಿದ್ದಾರೆ, ಅಂದರೆ ಈ ಹಿಂದೆ ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ನೋಡಿಕೊಂಡು ಬೆಳೆದು ಅದೆಲ್ಲವನ್ನು ನೋಡ್ಕೊಂಡು ಬಂದಿದ್ದಾರಲ್ಲ, ಆ ಕಾರಣಕ್ಕಾಗಿ ಅವರ ಮೇಲೆ ವಿಪರೀತವಾದಂತಹ ಆಶಯ ಮತ್ತು ಒಂದು ವಿಪರೀತವಾದಂತಹ ಗೌರವ ಇದ್ದೇ ಇದೆ. ಇದೇ ಕಾರಣಕ್ಕಾಗಿ ಅವರು ರಾಜ್ಕುಮಾರ್ ಅವರ ಸಮಾಧಿ, ಆ ಸ್ಮಾರಕ ಅದೆಲ್ಲವನ್ನು ನೋಡ್ಕೊಂಡು ಬರಬೇಕು ಅನ್ನುವಂತಹ ಕನಸನ್ನು ಕಾಣ್ತಾರೆ. ಒಂದು ವೇಳೆ 2.5 ಎಕರೆ ಜಮೀನನ್ನು ಕೊಡದೆ ಹೋಗಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ? ಏನಾಗ್ತಿತ್ತು ಪರಿಸ್ಥಿತಿ? ಹಾಗಾದರೆ ಯಾರಾದರೂ ಸಾರ್ವಜನಿಕರು ಹೋಗಿ ನೋಡೋದಕ್ಕೆ ಅಲ್ಲಿ ಅವಕಾಶಗಳು ಸಿಗ್ತಿತ್ತಾ? ಏನಾಗ್ತಿತ್ತು? ಅದು ಸೆಕೆಂಡರಿ. ಬಟ್ ಚೇತನ್ ಕೊಟ್ಟಿರುವಂತಹ ಈ ಹೇಳಿಕೆ ಮಾತ್ರ ಸಾರ್ವಜನಿಕವಾಗಿ ವ್ಯಾಪಕವಾಗಿ ವಿರೋಧಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಇದರ ಜೊತೆಗೆ ನಾನು ಆವಾಗಲೇ ಹೇಳ್ತಾ ಇದ್ದೆ, ಸಮಾಜ ಮತ್ತು ಆರ್ಥಿಕತೆ. ಈಗ ಅವರು ಹೇಳ್ತಾ ಇರೋದು ಭೂಮಿಯನ್ನೇ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಅನ್ನೋ ರೀತಿಯಲ್ಲಿ ಭೂಮಿಯ ಹಕ್ಕಿಗಾಗಿ ನಾವು ಹೋರಾಟ ಮಾಡುವಂತಹ ಪರಿಸ್ಥಿತಿ ಇದೆ. ಭೂಮಿಯ ಪ್ರಮಾಣ ಕಡಿಮೆ ಇದೆ. ಈ ಭೂಮಿಯನ್ನು ಏಕಾಏಕಿಯಾಗಿ ಸಾರ್ವಜನಿಕವಾಗಿ ಅಂದರೆ ಒಂದು ಮೇನ್ ಸ್ಥಳ ಆಗಿರುವಂತಹ ಜಾಗದಲ್ಲಿ ನೀವು ಅದನ್ನು ಕೊಡ್ತೀರಿ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ರೀತಿಯಲ್ಲಿ ಮಾತಾಡ್ತಾ ಇದ್ದಾರಲ್ಲ. ಸಮಾಜ ಮತ್ತು ಸಾಮಾಜಿಕತೆ, ಆರ್ಥಿಕತೆ ಮತ್ತು ಆರ್ಥಿಕ ಆಲೋಚನೆಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಚಲಿಸಬೇಕು. ಅದನ್ನು ನೀವು ಅದಕ್ಕೆ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಕಂಪೇರ್ ಮಾಡೋದಾದರೆ ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ನಿಮ್ಮದು. ಅವ್ರಿಗೆ ಯಾಕೆ ಆ ಪ್ರಶಸ್ತಿ, ಅವ್ರಿಗೆ ಯಾಕೆ ಆ ಜಾಗ, ಅವ್ರಿಗೆ ಯಾಕೆ ಆ ಗೌರವ, ಆರ್ಥಿಕವಾಗಿ ನಷ್ಟ ಆಗ್ತಿದೆ, ಸಾರ್ವಜನಿಕವಾಗಿ ನಷ್ಟ ಆಗ್ತಿದೆ, ಅಲ್ಲಿ ಯಾಕೆ ಪುತ್ಥಳಿ ಮಾಡಬೇಕು, ಇತ್ಯಾದಿ ಪ್ರಶ್ನೆಗಳು ಬರೋದಕ್ಕೆ ಶುರುವಾಗುತ್ತೆ. ಹಾಗಾದಾಗ ಯಾವುದೇ ಗಣ್ಯ ವ್ಯಕ್ತಿಗಳನ್ನು ನಾವು ಪುಸ್ತಕಗಳಲ್ಲಿ, ಮಾತುಗಳಲ್ಲಿ, ಆಚಾರ ವಿಚಾರಗಳನ್ನು ನೋಡ್ಬೋದು. ಆದರೆ ಅವರ ಪುತ್ಥಳಿಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಅವರನ್ನು ನೆನಪು ಮಾಡಿಕೊಳ್ಳೋದಕ್ಕೆ ಅವ್ರಿಗೆ ಬೇಕಾದಂತಹ ಒಂದು ಮ್ಯೂಸಿಯಂಗಳಾಗಿರ್ಬೋದು, ಯಾವುದನ್ನು ಕೂಡ ನೋಡೋದಕ್ಕೆ ಸಾಧ್ಯ ಸಿಗೋದಿಲ್ಲ. ಇವುಗಳನ್ನು ಸ್ಥಾಪನೆ ಮಾಡುವಂಥ ಉದ್ದೇಶ ಏನು, ಅವರ ಕೊಡುಗೆಗಳೇನು ಗೊತ್ತಾಗಲಿ ಅಂತ. ಆದರೆ ಚೇತನ್ ಅವರು ಮಾತನಾಡಿರುವಂಥ ದಾಟಿ, ಅವರು ಹೇಳಿರುವಂಥ ಆಲೋಚನೆ ಅವರ ವೈಯಕ್ತಿಕ ವಿಚಾರ. ಆದರೆ ಅದು ಒಂದು ಸಮಾಜಕ್ಕೆ ಯಾವ ಮೆಸೇಜನ್ನು ಕೊಡೋದಕ್ಕೆ ಹೋಗ್ತಾ ಇದೆ, ಯಾವ ಸಂದೇಶವನ್ನು ಕೊಡೋದಕ್ಕೆ ಚೇತನ್ ಅವರು ಹೋಗ್ತಾ ಇದ್ದಾರೆ, ಇದರ ಬಗ್ಗೆ ಗಂಭೀರವಾಗಿ ಅಂತಹ ಆಲೋಚನೆ. ಈಗ ಅಸಮಾನತೆ ಆಗಿದೆ, ಕೆಲವೊಂದಿಷ್ಟು ಜನರಿಗೆ ಭೂಮಿ ಸಿಕ್ಕಿಲ್ಲ, ಇತ್ಯಾದಿ. ಹೌದು, ನಿಮಗೆ ಅದರದ್ದೇ ಆದಂಥ ಒಂದು ವೇದಿಕೆ ಇದೆ, ಅದ್ರ ಬಗ್ಗೆ ಮಾತನಾಡಿ. ಅಲ್ಲಿ ರಾಜ್ಕುಮಾರ್ ಅವರನ್ನು ಯಾಕೆ ಕರ್ಕೊಂಡ್ಬರ್ತೀರಿ ನೀವು? ಅದು ಹುಟ್ಟುಹಬ್ಬದ ದಿನವೇ ಅವರನ್ನು ಎಳೆತರುವ ಪ್ರಯತ್ನ ಅವರಿಗೆ ಮಾಡಿದಂಥ ಅಪಮಾನ ಅಂತ ಅನ್ಸಲ್ವಾ? ಈ ಬಗ್ಗೆ ಗಂಭೀರವಾದಂತಹ ಚರ್ಚೆಗಳಾಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮೃತಪಟ್ಟಾಗ ಸೇರಿದಂತಹ ಜನ, ಈ ಹಿಂದೆ ವೀರಪ್ಪನ್ ಅವರನ್ನು ಅಪಹರಣ ಮಾಡಿದಾಗ 108 ದಿನಗಳ ಕಾಲ ಸಾರ್ವಜನಿಕವಾಗಿ ಯಾವ ಪರಿಪ್ರಮಾಣದಲ್ಲಿ ಆಕ್ರೋಶ ಬಂದಿತ್ತು?
ಅದು ಅವರ ಮೇಲಿದ್ದಂತಹ ಅಭಿಮಾನ. ಆ ಕಾರಣಕ್ಕಾಗಿಯೇ ಅವರಿಗೆ ಅಂಥದ್ದೊಂದು ಗೌರವವು ಕೂಡ ಸಿಕ್ಕಿದೆ. ಆ ಗೌರವದ ಕಾರಣಕ್ಕಾಗಿಯೇ ಒಂದು ಸ್ಮಾರಕ ಕೂಡ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರೋದು. ಇದೀಗ ನಟ ಚೇತನ್ ಕೊಟ್ಟಿರುವಂತಹ ಈ ಹೇಳಿಕೆ ಮಾತ್ರ ಸಾಮಾಜಿಕ ಜಾಲತಾಣ ಮತ್ತು ಸಾಮಾಜಿಕವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ವಿರೋಧವೂ ಕೂಡ ವ್ಯಕ್ತವಾಗ್ತಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.